ಜಗದ್ಗುರು ಪಾದ ಪದ್ಮೆ ತಯೋಶ್ರವ ಪ್ರಣಮಾಮಿ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಗಣ್ಯರಿಗೆ, ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರ. ನಾನು ಬೇಸಿಕಲಿ ಇಂಜಿನಿಯರು. ಅಸಾಧ್ಯ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಗುಡ್ಡ ಮೊಹಮ್ಮದನ ಹತ್ರ ಬರಲಿಲ್ಲ ಅಂದರೆ ಮೊಹಮ್ಮದನೇ ಗುಡ್ಡದ ಬಳಿಗೆ ಹೋಗಬೇಕು ಅಂತ. ಸೊ ನಾವು ಸ್ವಲ್ಪ ಚೇಂಜ್ ಮಾಡ್ತೀವಿ. ಗುಡ್ಡ ಮೊಹಮ್ಮದನ ಬಳಿಗೆ ಬರಲಿಲ್ಲ ಅಂದರೆ ಮೊಹಮ್ಮದ ಗುಡ್ಡ ಕರೆಸ್ಕೊಳ್ಬೇಕು ಅದನ್ನು ಹೆಂಗಾದರೂ ಮಾಡಿ ಅಂತ. ಸೊ ಬಿಲೀವ್ ಇನ್ ದಟ್. ಇಂಜಿನಿಯರ್ಸ್ ಅಂತ ಅವ್ರನ್ನೇ ತಾನೇ ಕರೆಯೋದು. ಈಗ ಮೈಕನ್ನು ಹೆಂಗಿಟ್ಟರು ಹಂಗೆ ಇಟ್ಕೊಂಡು ಮಾಡೋದಾದರೆ ಡಾಕ್ಟರ್ಸು ಆಗ್ಬಿಡ್ತಾರೆ, ಅವ್ರು ಹಂಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಇಂಜಿನಿಯರ್ಸ್. ನಾವು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀವಿ ಅಂತ. ಸೊ ನಂಗೆ ಭಾಳ ಚೆನ್ನಾಗಿ ನೆನಪಿದೆ. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನನಗೊಬ್ಬ ಟೀಚರ್ ಇದ್ದರು, ಜಾಬಿ ಥಾಮಸ್ ಅಂತ. ನೋಡಿ, ಕೆಲವು ಟೀಚರ್ಗಳು ಹೆಂಗೆ ನೆನಪು ಉಳಿತಾರೆ. ಇಟ್ ವಾಸ್ ಅ ವಂಡರ್ಫುಲ್ ಟೀಚರ್. ಮಲಯಾಳಿ ಟೀಚರು. ಮಲಯಾಳಿ ಇನ್ ದ ಸೆನ್ಸ್ ಅವರು ಕೇರಳದಿಂದ ಬಂದವರು. ಮಾತಿನಲ್ಲಿ ತುಂಬ ಬಾರಿ ಮಲಯಾಳಿ ಆ್ಯಕ್ಸೆಂಟ್ ಇರ್ತಿತ್ತು. ಇಂಗ್ಲೀಷು ಕೂಡ ಮಲಯಾಳಿಯಲ್ಲೇ ಮಾತಾಡ್ತಿದ್ರು. ಭಾಳ ಚೆನ್ನಾಗಿರ್ತಿತ್ತು ಕೇಳಲಿಕ್ಕೆ. ಹಿ ನೆವರ್ ಪ್ರನೌನ್ಸ್ಡ್ ಪುಲ್ಲಿ, ಹಿ ಯೂಸ್ ಟು ಕಾಲ್ ಪುಳ್ಳಿ. ಭಾಳ ಮಜಾ ಬರ್ತಿತ್ತು, ತಗೊಳ್ತಿದ್ದೆ. ಬಟ್ ಈ ವಾಸ್ ಸಚ್ ಅ ಬ್ರಿಲಿಯಂಟ್ ಟೀಚರ್. ನಾನು ಆ ಥರದ ಬ್ರಿಲಿಯಂಟ್ ಟೀಚರ್ ನನ್ನ ಲೈಫ್ನಲ್ಲಿ ನೋಡಿರಲಿಲ್ಲ. ಅವ್ರು ಅಷ್ಟು ಪ್ರಾಕ್ಟಿಕಲ್ ಮನುಷ್ಯ. ಒಂದಿನ ಇಂಟರ್ನಲ್ಸ್ ಬರೀತಾ ಕೂತಿದ್ವಿ. ಕೆಲವರು ಇಂಟರ್ನಲ್ಸ್ ಬುಕ್ಸನ್ನು ವಾಪಸ್ ಕೊಡ್ತಾ ಹೋದರು. ಐ ವಾಸ್ ಆಲ್ಮೋಸ್ಟ್ ಕೊನೆಯಲ್ಲಿ ಒಂದು 6-7 ಜನ ಇದ್ದಿದ್ದರಲ್ಲಿ ನಾನು ಒಬ್ಬ. ಕ್ಲಾಸಿಗೆ ಹೋಗ್ತಿದ್ದೆ ಕಡಿಮೆ, ಹೀಗಾಗಿ ಇಂಟರ್ನಲ್ಸಲ್ಲಿ ಜಾಸ್ತಿ ಹೊತ್ತು ಕೂತಿರ್ತಿದ್ದೆ ನಾನು. ಸೊ ಇಂಟರ್ನಲ್ಸಲ್ಲಿ ತುಂಬ ಹೊತ್ತು ಕೂತು ನಾನು ನೋಡ್ತಿದ್ದೆ. ಬುಕ್ಸ್ ಜೋಡಿಸಿದ್ರು, ಗಾಳಿ ಜೋರಾಗಿ ಬರ್ತಿತ್ತು. ಆ ಬುಕ್ ಪಟ 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 ಹೊಡ್ಕೊಳ್ತಾ ಇತ್ತು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಈಗ ಏನಾದರೂ ನಾವು ಯೂಶುವಲ್ ಆಗಿ ಏನು ಮಾಡ್ತೀವಿ ಹೇಳಿ, ಕನ್ವೆನ್ಷನಲ್ ಮೆಥಡ್. ಯಾವುದಾದ್ರೂ ದಪ್ಪಕ್ಕಿರೋ ವಸ್ತು ಅಂತ ಅದ್ರ ಮೇಲೆ ಇಡೋದು, ಇದು ಕನ್ವೆನ್ಷನಲ್ ಮೆಥಡ್. ಬಟ್ ಇವಾಗ ಇಂಜಿನಿಯರಿಂಗ್ ಲೆಕ್ಚರರ್ ಅಲ್ಲ, ಅವ್ರು ಏನು ಮಾಡಿದ್ರು ಗೊತ್ತಾ, ಮೇಲಿನ ಒಂದು 4-6 ಪುಸ್ತಕಗಳನ್ನು ಗಾಳಿಗೆ ವಿರುದ್ಧ ದಿಕ್ಕಲ್ಲಿ ತಿರುಗಿಸಿಟ್ರು. ಗಾಳಿ ಎಷ್ಟು ಬೀಸಿದ್ರು ಅಲ್ಗಾಡೋದು ನಿಲ್ಲಿಸ್ಬಿಡ್ತದು. ನಾನು ಹೇಳಿದೆ, ವಾ ಏನು ವಂಡರ್ಫುಲ್ ಲೆಕ್ಚರಪ್ಪ. ಇದ್ದ ಜಾಗದಲ್ಲಿ ಇಷ್ಟು ಯೋಚನೆ ಮಾಡಿದ್ರಲ್ಲ. ಕನ್ವೆನ್ಷನಲ್ ಮೆಥಡ್ನಿಂದ ಯಾರು ಸೆಪರೇಟ್ ಆಗಿ ಯೋಚನೆ ಮಾಡ್ತಾರೋ ಅವನು ಮಾತ್ರ ಇಂಜಿನಿಯರ್ ಆಗಬಲ್ಲ. ಯಾರು ಕನ್ವೆನ್ಷನಲ್ ದಿಕ್ಕಲ್ಲಿ ಯೋಚನೆ ಮಾಡ್ತಾರೋ ಅವ್ನು ಡಾಕ್ಟ್ರು ಆಗ್ಬೋದು. ಡಾಕ್ಟ್ರಿಗೂ ನಮಗೂ ಡಿಫ್ರೆನ್ಸ್ ಏನು ಗೊತ್ತೇನು? ನೀವು ಒಂದನ್ನು ಇನ್ವೆಂಟ್ ಮಾಡಿದ್ರೆ ಅದನ್ನೇ ಮಾಡ್ತಾ ಉಳ್ಕೊಂಡ್ರೆ ನಿಮ್ಮನ್ನು ಇಂಜಿನಿಯರು ಅಂತ ಕರೆಯಲ್ಲ. ಡಾಕ್ಟರ್ ಹೊಸ ಇನ್ವೆಂಟ್ ಮಾಡಿದ್ರೆ ಜನ ಹೊಡಿತಾರೆ. ನೀವು ಹೊಸದೇನು ಹೇಳ್ಬಿಡ್ರಪ್ಪ, ಡಿಫ್ರೆನ್ಸ್. ಸೊ ಫೈನ್. ನನಗೆ ಯಾವಾಗಲೂ ಇಂಜಿನಿಯರಿಂಗ್ ಹುಡುಗರನ್ನ ಮಾತನಾಡಿಸೋದು ಅಂದರೆ ಬಹಳ ಖುಷಿ. ದ ಮೇಜರ್ ರೀಸನ್ ಬೀಯಿಂಗ್, ನಾನು ಕೂಡ ಒಬ್ಬ ಇಂಜಿನಿಯರು, ಕಂಪ್ಯೂಟರ್ ಇಂಜಿನಿಯರು. CS ಅಲ್ಲಿ ನನ್ನ ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಆಗಿದ ನಂತರ ನಾನು 3 ದಿನಗಳ ಕಾಲ ಕೆಲಸ ಮಾಡಿದೆ. ಐ ವಾಸ್ ಇನ್ ನೆಕ್ಸೇಜ್ ಟೆಕ್ನಾಲಜೀಸ್ ಚೆನ್ನೈನಲ್ಲಿ. 3 ದಿನಗಳ ಕಾಲ AC ಹವಾದಲ್ಲಿ ಇದ್ಮೇಲೆ ನನಗೆ ಅನ್ನಿಸ್ತು, ಈ ಹವಾ ನನಗೆ ಸೂಟ್ ಆಗಲ್ಲ, ನಾನು ಹೊರಗಡೆ ಓಪನ್ ಆಗಿರಬೇಕು ಅಂತ. ನಾನು ಸಮಾಜದ ಚಟುವಟಿಕೆ ಅಂತ ನನ್ನನ್ನು ಆರಿಸಿಕೊಂಡು ಪ್ರೀತಿಯಿಂದ ಬಂದೆ. ಇವತ್ತಿಗೂ ಅನೇಕರು ಬೈತಾರೆ, ಇಂಜಿನಿಯರಿಂಗ್ ಮುಗಿಸಿ ಹಿಂಗೆ ಮಾಡಿ ನೀನು ಒಬ್ಬನ ಇಂಜಿನಿಯರಿಂಗ್ ಡಿಗ್ರಿ ವೇಸ್ಟ್ ಮಾಡಿದೆ ಅಂತ. ಆದರೆ ತಲೆ ಕೆಡಿಸ್ಕೊಳ್ಬೇಡಿ, ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಒಂದರಲ್ಲೇ ಎವ್ರಿ ಇಯರ್ ಬರೀ ಕರ್ನಾಟಕ ರಾಜ್ಯ ಒಂದರಲ್ಲೇ 10 ಲಕ್ಷ ಜನ ಇಂಜಿನಿಯರ್ಗಳು ಹೊರಗೆ ಬರ್ತಾರೆ. ಅದರಲ್ಲಿ 8.5 ಲಕ್ಷ ಇಂಜಿನಿಯರ್ಗಳು ಮೊದಲನೇ ವರ್ಷ ಕೆಲಸ ಸಿಗದೆ ತಿರುಗಾಡ್ತಿರ್ತಾರೆ. ಸೊ ನಾನು ಇದು ಮಾಡ್ತಿಲ್ಲ, ನಿಮ್ಮನ್ನು ಹೆದರಿಸ್ತಿಲ್ಲ, ಬಟ್ ಫ್ಯಾಕ್ಟ್ ಅನ್ನು ಹೇಳ್ತಿದ್ದೀನಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನನಗೊಬ್ಬ ಡ್ರಾಯಿಂಗ್ ಮೇಸ್ಟ್ರು ಬರ್ತಿದ್ರು, ಬೆಂಗಳೂರು ಮೇಸ್ಟ್ರು. ನಾನು ಓದಿದ್ದು ನಾರ್ತ್ ಕೆನಡಾ, ನನ್ನ ನೇಟಿವ್ ಪ್ಲೇಸ್ನಲ್ಲಿ ಓದಿದ್ದು. ಡ್ರಾಯಿಂಗ್ ಮೇಸ್ಟ್ರು ನಾನು ಸ್ವಲ್ಪ ಬುದ್ಧಿವಂತ ಇದ್ದೆ, ಕ್ಲಾಸ್ ಅಟೆಂಡ್ ಕಡಿಮೆ ಮಾಡ್ತಿದ್ರು, ತುಂಬ ಶಾರ್ಪ್ ಆಗಿದ್ದೆ. ಏನು ಹೇಳಿದ್ರು ಪಕ್ಕದ ಹುಡುಗರು ನೋಡ್ಕೊಂಡು ಕಲ್ತ್ಕೊಂಡು ಬಿಡ್ತಿದ್ದೆ ನಾನು ಭಾಳ ಫಾಸ್ಟ್ ಆಗಿ. ಹೀಗಾಗಿ ತಲೆ ಕೆಡಿಸ್ಕೊಳ್ಳೋ ಪ್ರಮೇಯ ಬರ್ತಿರ್ಲಿಲ್ಲ. ಮೇಸ್ಟ್ರಿಗೆ ನನ್ನ ಮೇಲೆ ತುಂಬ ಕೋಪ ಇತ್ತು. ಒಂದಿನ ನನ್ಗೆ ಹೇಳಿದ್ರು, ತುಂಬ ಧಿಮಾಕ್ ಮಾಡಬೇಡ, ಬೆಂಗಳೂರೆಲ್ಲ ಓಡಾಡಿದ್ಯಾ ನೀನು, ಇಂಜಿನಿಯರಿಂಗ್ ಕಲಿತಿದ್ದೀನಿ ಅಂತ ಭಾರಿ ಧಿಮಾಕ್ ಮಾಡಬೇಡ, ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಅವ್ರು ಹೇಳಿದ್ರು, ಅವರೇ ಹೇಳಿದ ಮಾತು, ಇದೇ ಮಾತನ್ನು ಹೇಳಿದ್ರು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮೆಜೆಸ್ಟಿಕ್ನಲ್ಲಿ ಇಳಿ, 1 ರೌಂಡ್ ಹಾಕ್ಬಿಟ್ಟು ಬಾ, ನೀನು ಯಾರ್ಯಾರಿಗೆ ಡಿಕ್ಕಿ ಹೊಡಿತೀಯೋ ಅದರ 10ರಲ್ಲಿ 8 ಜನ ಇಂಜಿನಿಯರ್ಸೇ ಆಗಿರ್ತಾರೆ, ನೀನೊಬ್ಬ ಏನು ಮಹಾ. ನನಗನ್ನಿಸ್ತು, ಇದ್ದ ಎಲ್ಲ ಧಿಮಾಕು ಒಂದು ಸಲ ಸರ್ರ ಅಂತ ಕೆಳಗಿಳಿತು. ಇಷ್ಟೊಂದು ಜನ ಇಂಜಿನಿಯರ್ಸ್ ಇದ್ರೆ ನಾನೊಬ್ಬ ಏನು ಮಹಾ ಆಗಿದ್ರೆ ಅಂತ. ಮೊದಲು ಇತ್ತು ನೋಡಿ, ನಾನು ಇಂಜಿನಿಯರ್ ಆಗೋದೇ ಏನೋ ಗ್ರೇಟ್ ಅಂತ ನಮ್ಮ ಅಪ್ಪ ಅಮ್ಮ ಹಂಗೆ ಅಂದ್ಬಿಟ್ಟಿದ್ರು. ನೀನು ಇಂಜಿನಿಯರ್ ಆಗ್ತಿದ್ಯಾ ಅಂತ. ನಾನು ನಂಬ್ಕೊಂಡ್ಬಿಟ್ಟಿದ್ದೆ ಏನೋ ದೊಡ್ಡವನು ಆಗ್ತಿದ್ದೀನಿ ಅಂತ. ಆಮೇಲೆ ಗೊತ್ತಾಗ ಏನೂ ಆಗ್ತಿಲ್ಲ, ನಾನು ಅತ್ಯಂತ ನಾರ್ಮಲ್ ಆಗಿದ್ದೀನಿ ಅಂತ. ಸೊ ಮಿತ್ರರೇ, ಟು ಸ್ಟಾರ್ಟ್ ವಿತ್ ನಾವು ನಾರ್ಮಲ್ ಅಂತ ತಿಳ್ಕೊಂಡ್ರೆ ಶುರು ಮಾಡಬೇಕು ಅಂತ. ನಾವು ಯಾವುದೋ ಕಾಲೇಜಿಗೆ ಬಂದ್ಬಿಟ್ಟಿದ್ದೀವಿ, ಇಂಜಿನಿಯರಿಂಗ್ ಓದ್ತಿದ್ದೀವಿ ಅಂತ. ಈ ಕಾಲೇಜ್ ಅನ್ನೋದೇ ವಿಚಿತ್ರ ಅಂತ ನಾನು ತುಂಬ ಬಾರಿ ಯೋಚನೆ ಮಾಡ್ತೀನಿ. ನೀವು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲಿಗೆ ಬಂದಾಗ ಹೈಸ್ಕೂಲಿಗೆ ಹೋದೆ ಅಂತಾರೆ, ಕರೆಕ್ಟ್ ತಾನೆ? ಆದರೆ ಕಾಲೇಜಿಗೆ ಬಂದ ತಕ್ಷಣ ಕಾಲೇಜ್ ಮೆಟ್ಲು ಹತ್ತದೆ ಅಂತ, ಏನೋ ದೊಡ್ಡ ಸಾಧನೆ ಮಾಡಿದೆ ಅಂತ. ಇವನೇನೋ ಕಾಲೇಜ್ ಮೆಟ್ಲು ಹತ್ತು ಬಿಟ್ಟ ಅಂತ, ಏನೋ ಹತ್ತು ಬಿಟ್ಟ ಅಂತ. ಇನ್ಫ್ಯಾಕ್ಟ್ ಹತ್ತಲಿಲ್ಲ, ಇಳಿದು ಬಿಟ್ಟ ಅವನು ಅಂತ.
ಅವ್ನು ಹೈಸ್ಕೂಲೇ ಮುಗಿಸ್ಕೊಂಡು ಆರಾಮಾಗಿ ಇದ್ದಿದ್ರೆ ಒಂದಷ್ಟು ಕೆಲಸ ಮಾಡ್ಕೊಂಡು ಜೀವನ ಆದ್ರೂ ಮಾಡಿರ್ತಿದ್ದ. ಇವನು ಕಾಲೇಜ್ಗೆ ಹೋಗಿ ಹಾಳಾಗ್ಬಿಟ್ಟ ಅಂತ ಬಹಳ ಬಾರಿ ನನ್ಗೆ ಅನ್ಸುತ್ತೆ. ಐ ಆಮ್ ನಾಟ್ ಜೋಕಿಂಗ್. ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಈಗ ನಿಮ್ಮ ಕಾಲೇಜಲ್ಲೂ ನಿಂತ್ಕೊಂಡು ನಾನು ಸುಮ್ಮನೆ ನಿಮ್ಮನ್ನು ಕೇಳಿದೆ ಅಂತ ತಿಳ್ಕೊಳ್ಳಿ, ನಿಮ್ಮೆಲ್ಲರ ಕನಸುಗಳೇನು ಅಂತ. ನಮ್ಮ ಹುಡುಗರು ಕೈ ಎತ್ತಾರೆ. ನಮ್ಮ ಕನಸು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಬೇಕು, ನಮ್ಮ ಕನಸು ವಿಪ್ರೋದಲ್ಲಿ ಕೆಲಸ ಮಾಡಬೇಕು, GEಯಲ್ಲಿ ಕೆಲಸ ಮಾಡಬೇಕು, ಜನರಲ್ ಮೋಟಾರ್ಸ್ ಅಲ್ಲಿ ಕೆಲಸ ಮಾಡಬೇಕು, ಫ್ಲಿಪ್ಕಾರ್ಟ್ ಅಲ್ಲಿ ಕೆಲಸ ಮಾಡಬೇಕು, ಗ್ಲೋಬಲ್ ಲಿಂಕ್ ಕಾರ್ಪೊರೇಷನ್ ಅಲ್ಲಿ ವರ್ಕ್ ಮಾಡಬೇಕು. ಏನ್ ದೊಡ್ಡ ದೊಡ್ಡ ಕನಸುಗಳು. ಫೈನ್, ಬಹಳ ಚೆನ್ನಾಗಿದೆ. ನಾನು ಸುಮ್ಮನೆ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಹೇಳ್ತೀನಿ. ಕೆಲಸ ಈಕ್ವಲ್ ಟು ಕೂಲಿ. ಫೈನ್, ನೋ ಪ್ರಾಬ್ಲಮ್, ಒಪ್ಕೋತೀರಾ? ಈಗ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮುಲಾ, ಏನು ಸಬ್ಸ್ಟಿಟ್ಯೂಷನ್ ಆಗಿಲ್ಲ. ಸಬ್ಸ್ಟಿಟ್ಯೂಷನ್ ಮಾಡಿ, ಈಗ ಕೆಲಸ ಈಕ್ವಲ್ ಟು ಕೂಲಿ ಸಬ್ಸ್ಟಿಟ್ಯೂಟ್ ಮಾಡಿ. ನಮ್ಮೆಲ್ಲರ ಕನಸು ಏನ್ ಗೊತ್ತಾ? ಇನ್ಫೋಸಿಸ್ ನಲ್ಲಿ ಕೂಲಿ ಮಾಡಬೇಕು, ವಿಪ್ರೋದಲ್ಲಿ ಕೂಲಿ ಮಾಡಬೇಕು, IBM ಅಲ್ಲಿ ಕೂಲಿ ಮಾಡಬೇಕು, GE ನಲ್ಲಿ ಕೂಲಿ ಮಾಡಬೇಕು, GM ಅಲ್ಲಿ ಕೂಲಿಗಿಂತ ಮೇಲ್ ಬರ್ರಯ್ಯ ಸ್ವಲ್ಪ ಅಂದ್ರೆ ಯಾರು ಕೇಳೋದೇ ಇಲ್ಲ. ನಮ್ಮೆಲ್ಲರ ಅಲ್ಟಿಮೇಟ್ ಗೋಲ್ ಅದೇ. ನಾನು ತುಂಬಾ ಇಂಜಿನಿಯರಿಂಗ್ ಹುಡುಗರನ್ನ ಮಾತನಾಡಿಸೋಕೆ ಬಹಳ ಮಜಾ ಅನ್ಸೋದು ನನಗೆ. ಫಸ್ಟ್ ಇಯರಿಗೆ ಜಾಯ್ನ್ ಆಗ್ತಾರೆ. ಇಲ್ಲಿ ಎಷ್ಟು ಜನ ಯಾವ್ಯಾವ ಇಯರ್ ಇದ್ದಾರೆ ಗೊತ್ತಿಲ್ಲ ನನಗೆ. ಸುಮ್ಮನೆ ನಾನು ಹೇಳ್ತೀನಿ ನಿಮಗೆ, ಫಸ್ಟ್ ಇಯರಿಗೆ ಜಾಯ್ನ್ ಆಗಬೇಕಾದ್ರೆ ಆ CET ಸೆಲ್ ಮುಂದೆ ಕೂತ್ಕೊಂಡು ನೋಡ್ತಾ ಇರ್ತೀವಿ, ನಮ್ಮ ನಂಬರ್ ಬರ್ತಿರುತ್ತೆ, ಒಳಗೆ ಕನಸುಗಳು ಕಟ್ತಾ ಇರ್ತವೆ. ನಾನು ಇಂಜಿನಿಯರಿಂಗ್ ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಂಥ ಪ್ರಾಜೆಕ್ಟ್ ಮಾಡಬೇಕು, ಅದು ಮಾಡಬೇಕು. ನನಗೂ ಬಂದಿದೆ ಇವೆಲ್ಲ ಕನಸುಗಳು. ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ನಾನು ಈ ವಿಚಾರದಲ್ಲಿ. ನಿಮಗಿಂತ ಒಂದು 12 ವರ್ಷ ಮುಂದಿದ್ದೀನಿ ನಾನು ಎಕ್ಸ್ಪೀರಿಯನ್ಸ್ ನಲ್ಲಿ ಅಟ್ಟೆ. ಈ ಎಕ್ಸ್ಪೀರಿಯನ್ಸ್ ತುಂಬಾ ಅನ್ಕೊಳ್ತಿರ್ತೀವಿ ಹಂಗ್ ಮಾಡ್ಬೇಕು ಅಂತ. ಫಸ್ಟ್ ಇಯರ್ ಬಹಳ ಉತ್ಸಾಹ ಇರುತ್ತೆ, ಸೆಕೆಂಡ್ ಇಯರ್ಗೆ 50% ಡೌನ್, ಥರ್ಡ್ ಇಯರ್ಗೆ 75% ಡೌನು, ಫೋರ್ತ್ ಇಯರ್ ಅಲ್ಲಿ ಏನ್ ಮಾಡ್ತಿರ್ತೀವಿ ಗೊತ್ತಾ? ಪ್ಲೇಸ್ಮೆಂಟ್ ಯಾವ್ದಾಗತ್ತೆ? ಆ ಡೆವಲಪ್ಮೆಂಟ್, ಆ ಕನಸು ಎಲ್ಲ ಹಾಳಾಗೋಯ್ತು. ಪ್ಲೇಸ್ಮೆಂಟ್ ಎಲ್ಲಾಗುತ್ತೆ ಅಂತ ನಿಂತ್ಬಿಡ್ತೀವಿ. ನಮ್ಮ ಕನಸುಗಳೇನೋ ಇತ್ತಲ್ಲ, ಎಷ್ಟು ಬೇಗನೆ ಚಿಕ್ಕದಾಗೋಯ್ತು ಅಂತ. ಅದಕ್ಕೆ ನಾನು ಹೇಳೋದು, ಕಾಲೇಜ್ ಮೆಟ್ಲು ಹತ್ತದೇ ಹೋಗಿದ್ರೆ ಚೆನ್ನಾಗಿರುತ್ತೆ. ನಾನು ಹೇಳಿದ್ರೆ ತಪ್ಪು ಅಂತ ಅನ್ಸ್ಕೊಳ್ಬಹುದು ನೀವು. ಸುಮ್ಮನೆ ಯೋಚನೆ ಮಾಡಿ. ನಾನು 2001 ಪಾಸ್ಡ್ ಔಟ್, ಮಿಲೇನಿಯಂನ ಫಸ್ಟ್ ಬ್ಯಾಚ್ ಅಂತ ಬಹಳ ಹೆಮ್ಮೆ ಇತ್ತು ನಮಗೆ. ಆಗ ಇನ್ನು ರಿಸೆಷನ್ ಶುರುವಾಗಿರಲಿಲ್ಲ, ಅಥವಾ ರಿಸೆಷನ್ ಸ್ಟಾರ್ಟ್ ಆಗೋ ಹಂತದಲ್ಲಿತ್ತು. ಸೊ ವಿ ಹ್ಯಾಡ್ ಆಪರ್ಚುನಿಟೀಸ್ ಅಟ್ ಲೀಸ್ಟ್. ರಿಸೆಷನ್ ಶುರುವಾಯಿತು. ನನ್ನ ಜೊತೆ ಓದಿದ ಹುಡುಗ VTU ನಲ್ಲಿ ರ್ಯಾಂಕ್ ಹೋಲ್ಡರ್. ಅವನು BTech ನಲ್ಲಿ, ಇನ್ಫ್ಯಾಕ್ಟ್ BE ನಲ್ಲಿ ಅವನು VTUಗೆ 3rd or 4th ರ್ಯಾಂಕ್ ಏನೋ ಬಂದಿದ್ದ. ಬಹಳ ಖುಷಿ ಇತ್ತು ಅವನಿಗೆ. PU ಎಲ್ಲ ಜೊತೆಲಿ ಓದ್ದವ್ರು ನಾವು. ಅವನು 3-4 ವರ್ಷ ಆದ್ಮೇಲೆ ನಾನು ಈ ಫೀಲ್ಡ್ ಆರಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮ ಮನೇಲಿ ತುಂಬಾ ಗೊಂದಲ ಶುರುವಾಗ್ಬಿಡ್ತು. BE ಮುಗಿಸ್ಕೊಂಡು ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ, ನಮ್ಮ ಅಪ್ಪ ಅಮ್ಮಂಗೆ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಿರಲಿಲ್ಲ ಅವರಿಗೆ. ಊರೂರು ತಿರುಗಾಡ್ತಿರ್ತಾನೆ, ಭಾಷಣ ಮಾಡ್ತಿರ್ತಾನೆ ಅಂತ ಹೇಳ್ಬೇಕಂತ ನಮ್ಮಮ್ಮ ಕೇಳಿದ್ರು ಒಂದಿನ. ನನಗೂ ಕನ್ಫ್ಯೂಷನ್, ಕರೆಕ್ಟ್ ಏನ್ ಹೇಳ್ಬೇಕು ನಮ್ಮಮ್ಮ? ನಾನು ಕೇಳಿದ್ರೆ ನಾನೇನೋ ಹೇಳ್ಕೊಂಡು ಬಂದ್ಬಿಡ್ತೀನಿ, ನಾನೇನೋ ಜನರನ್ನು ಒಪ್ಪಿಸ್ಬಿಡ್ತೀನಿ ನಾನು ಏನ್ ಮಾಡ್ತಿದ್ದೀನಿ ಅಂತ. ಬಟ್ ನಮ್ಮಮ್ಮ ಏನ್ ಹೇಳ್ಬೇಕು? ನಾನು ಕೂರಿಸ್ಕೊಂಡು ಆಗ್ತಾನೆ ಪತ್ರಿಕೆಗಳಲ್ಲಿ ಬರೀತಿದ್ದೆ, ಟಿವಿಯಲ್ಲಿ ಒಂದೊಂದು ಶೋ ಮಾಡ್ತಿದ್ದೆ. ಸೊ ಅಷ್ಟೇ ನನ್ನ ಪಾಲಿಗೆ ಇದ್ದಿದ್ದು. ಪತ್ರಿಕೆಯಲ್ಲಿ ಬರೆಯೋನ್ನ ರೈಟರ್ ಅಂತ ಕರೀತಾರೆ, ಜರ್ನಲಿಸ್ಟ್ ಅಂತ ಕರೀತಾರೆ. ಆದ್ರೆ ನಾನು ಯಾವುದೇ ಪತ್ರಿಕೆಗೂ ನಾನು ಒಪ್ಪಿಸ್ಕೊಂಡಿರ್ಲಿಲ್ಲ. ನಾನು ಫ್ರೀಲಾನ್ಸ್ ಆಗಿ ಎಲ್ಲ ಪತ್ರಿಕೆಗಳಿಗೂ ಆಗಾಗ ಬರೀತಿದ್ದೆ. ಸೊ ಅದಕ್ಕೆ ನಮ್ಮ ಅಮ್ಮನಿಗೆ ಹೇಳಿದೆ, ಒಂದು ಕೆಲಸ ಮಾಡು, ಯಾರಾದ್ರೂ ಕೇಳಿದ್ರೆ ನಿನ್ ಮಗ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಕೂತ್ಕೋ, 7ನೇ ಕ್ಲಾಸ್ ಪಾಸ್ ಹಾಕಿ ಮುಂದೆ ಓದ್ಲಿಲ್ಲ. ಅವಳನ್ನು ಕೂರಿಸ್ಕೊಂಡು ಬಯರ್ಟ್ ಮಾಡಿಸಿದೆ, ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ. ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂದ್ರೆ ಏನ್ ಗೊತ್ತಾ? ಇವನು ಯಾವ ಪತ್ರಿಕೆಗೂ ಸೇರಿದವನಲ್ಲ, ಅಬ್ಬೆ ಪಾರಿ ಜರ್ನಲಿಸ್ಟ್ ಅಂತ ಅಂದ್ಕೊಂಡು ಫ್ರೀಲಾನ್ಸ್. ಕನ್ನಡದಲ್ಲಿ ಹೇಳಿದ್ರೆ ಅಬ್ಬೆ ಪಾರಿ ಜರ್ನಲಿಸ್ಟ್ ಅಂತ. ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ನಮ್ಮ ಅಮ್ಮನಿಗೆ ಬಹಳ ಖುಷಿ ಆಯ್ತು. ವೆರಿ ಗುಡ್, ನನ್ನ ಮಗ ಭಾರಿ ದೊಡ್ಡದೇನೋ ಮಾಡ್ತಿದ್ದಾರೆ. ಆಕೆ ಅದನ್ನ ಹೃದ್ಗತ ಮಾಡ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಫ್ರೀಲಾನ್ಸ್ ಜರ್ನಲಿಸ್ಟ್ ಅಂತ. ಪಕ್ಕದ ಮನೆಯವ್ರು ಬಂದು ಕೇಳಿದ್ರು, ನಿಮ್ಮ ಮಗ ಏನ್ ಮಾಡ್ತಾನೆ? ಶಿ ಯೂಸ್ ಟು ಸೇ ಫ್ರೀಲಾನ್ಸ್ ಜರ್ನಲಿಸ್ಟ್. ಅವ್ರಿಗೆ ಬಹಳ ಖುಷಿ, ಏನೋ ದೊಡ್ಡ ಕೆಲಸ ಮಾಡ್ತೀನಿ ನಾನು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಬ್ಬೆಪಾರಿ ಜರ್ನಲಿಸ್ಟ್ ಆಗಿದ್ದೆ ನಾನು ಅಂತ. ಬಟ್ ಇಂಟ್ರೆಸ್ಟಿಂಗ್ಲಿ ಈ ಹುಡುಗ, ನಾನು ಅಬ್ಬೆಪಾರಿ ಆಗಿದ್ದೆ ಬಿಡಿ, ನಾನು ಊರು ತಿರುಗಾಡ್ತಿದ್ದೆ. ಬಹಳ ಜನ ಯೂತ್ ಮೋಟಿವೇಶನಲ್ ಸ್ಪೀಕರ್ ಅಂತ ಕರೀತಿದ್ರು. ನಾನು ಅನೇಕರನ್ನ ಮೋಟಿವೇಟ್ ಮಾಡ್ತಿದ್ದೆ. ಅನೇಕರು ಬಂದು ನನ್ನ ಜೊತೆ ಮಾತಾಡಿ ನನ್ನ ಜೀವನದಲ್ಲಿ ನಾನು ಏನಾದ್ರು ಮಾಡಬೇಕು ಅಂತ ಹೇಳ್ತಿದ್ರು. ಐ ಯೂಸ್ ಟು ಫೀಲ್ ಹ್ಯಾಪಿ, ಬಹಳ ಚೆನ್ನಾಗಿದೆ ಅಂತ. ಈ VTU ರ್ಯಾಂಕ್ ಪಡೆದಿದ್ದ ಹುಡುಗ ಪ್ರಾಬಬಲಿ 2005-2006 ನನಗೊಂದಿನ ಫೋನ್ ಮಾಡ್ದ, ಚಕ್ರವರ್ತಿ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಐ ವಾಸ್ ವಂಡರಿಂಗ್, ಪ್ರತಿ ತಿಂಗಳು 1.25 ಲಕ್ಷ ಸಂಬಳ ಅವನಿಗೆ, ಇವನು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾನ. ನಾನು ಕೇಳಿದೆ ಏನ್ ಪ್ರಾಬ್ಲಮ್ಮು? ನನಗೆ ಮೋಸ್ಟ್ಲಿ ಈ ಫ್ರೈಡೆ ಪಿಂಕ್ ಸ್ಲಿಪ್ ಸಿಗುತ್ತೆ ಅಂತಂದ. ಪಿಂಕ್ ಸ್ಲಿಪ್ ಅಂದ್ರೆ ಏನ್ ಗೊತ್ತಾ? ಫ್ರೈಡೆ ಬರ್ತಾರೆ ಸಾಯಂಕಾಲ, ನೀವು ಹೋಗ್ಬೇಕಾದ್ರೆ ಒಂದು ಪಿಂಕ್ ಸ್ಲಿಪ್ ಅಲ್ಲಿ ನೀನು ಶನಿವಾರದಿಂದ ರಜೆ ತಗೋ, ಇನ್ನು ಭಾನುವಾರದ ನಂತರ ಸೋಮವಾರ ಬರದೇ ಬೇಡ ಆಫೀಸ್ಗೆ ಅಂತ, ಇಲ್ಲಿಗೆ ನಿನ್ ಕೆಲಸ ಮುಗಿದು ಹೋಗು ಅಂತ. ಅವ್ನು ನಂಗೆ ಪಿಂಕ್ ಸ್ಲಿಪ್ ಸಿಗೋ ಚಾನ್ಸಸ್ ಇದೆ ಅಂತ. ನಾನು ಹೇಳಿದ ಪಿಂಕ್ ಸ್ಲಿಪ್ ಸಿಕ್ಕಿದ್ರೆ ಏನಪ್ಪಾ, ನೀನ್ ರ್ಯಾಂಕ್ ಹೋಲ್ಡ್ರು, ಎಲ್ಲಿ ಬೇಕಿದ್ರು ಕೆಲಸ ಸಿಗುತ್ತೆ ಅಂದ್ರೆ. ಅವನಂದ, ಏನ್ ಚಕ್ರವರ್ತಿ ಹಿಂಗಂತೆ, ನಿಂಗೆ ಗೊತ್ತಿಲ್ವಾ ರಿಸೆಷನ್ ಟೈಮು, ಎಲ್ಲಿ ಕೆಲಸ ಸಿಗುತ್ತೆ? ಒದ್ದಾಟ ಶುರುವಾಗ್ಬಿಡುತ್ತೆ. ನನ್ನಂದ್ರೆ ಏನಾಯ್ತು, ಒಂದು 6 ತಿಂಗಳು ಮನೇಲಿ ಕೂತ್ಕೋ, ಏನು ಟೆನ್ಷನ್ ಮಾಡ್ಕೋಬೇಡ, ಇನ್ನೊಂದು ಕೆಲಸ ಸಿಗುತ್ತೆ ಅಂದ್ರೆ. ನಿನಗೇನು ಗೊತ್ತು, ಮದುವೆ ಆಗಿದೆ ನನಗೆ, ಮಗುನೂ ಆಗಿದೆ ಅಂತ. ಅಲ್ಲಿವರೆಗೂ ಮದುವೆ ಮಗು ಅಂದ್ರೆ ಹೆಮ್ಮೆ, ಈಗ ಮದುವೆ ಮಗುನೇ ದೊಡ್ಡ ಪ್ರಾಬ್ಲಮ್ ಅವನಿಗೆ. ನಾನಂದ್ರೆ ಹೋಗ್ಲಿ ಬಿಡು, ಟೆನ್ಷನ್ ಮಾಡ್ಕೋಬೇಡ, ಬುದ್ಧಿವಂತ ಏನಾದ್ರೂ ಮಾಡೋಣ. ನನಗೆ ತುಂಬಾ ಕಂಪನಿ CEOಗಳಿಗೆ ಗೊತ್ತು, ನಾನು ಆಗಾಗಲೇ ಮೋಟಿವೇಶನಲ್ ಸ್ಪೀಕರ್ ಅಲ್ಲಿ ಆಗ್ಬಿಟ್ಟಿದ್ನಲ್ಲ, ಕಂಪನಿ CEOಗಳೆಲ್ಲ ತುಂಬಾ ಕ್ಲೋಸ್ ನನಗೆ ಬಹಳ ಜನ ಗೊತ್ತು. ಯಾರಿಗಾದ್ರೂ ಹೇಳಿ ಕೆಲಸ ಕೊಡಿಸ್ತೀನಿ, ಟೆನ್ಷನ್ ಮಾಡ್ಕೋಬೇಡ ಅಂತ ರ್ಯಾಂಕ್ ಹೋಲ್ಡರ್ ನಾನು ಹೇಳ್ತಿದ್ದೆ.
ಯಾಕೋ ತಲೆಯಲ್ಲಿ ತುಂಬಾ ಕೊಯ್ತಿತ್ತು ನನಗೆ. ನಮ್ಮ ಮನೆಗೆ ಬಂದೆ, ನಮ್ಮ ಮನೆ ಕನ್ಸ್ಟ್ರಕ್ಟರ್ ಆಗಿ ಮೇಲೊಂದು ಮಂದಿರ ಕಟ್ತಿದ್ವಿ ನಾವು. ಮೇಸ್ತ್ರಿನ್ ಕರೆದೆ ನಾನು. ಮೇಸ್ತ್ರಿನ್ ಕರೆದು ಹೇಳಿದೆ, ನಾಳೆಯಿಂದ ನಮ್ಮ ಮನೆ ಕೆಲ್ಸಕ್ಕೆ ಬರಬೇಡ ಅಂದ್ರೆ ಏನ್ ಮಾಡ್ತೀಯಾ? ಕೈಯಲ್ಲಿದ್ದ ಕರಣಿ ರಪ್ಪನ್ ಬಿಸಾಕ್ದ. ನಿಮಗೆ ಒಂದು ಮನೆ, ನನಗೆ 10 ಮನೆ, ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೇಕು ನೋಡಿ ಅಂತ. ಒಂದ್ಸಲ ರೋಮಾಂಚನ ಆಗ್ಬಿಟ್ಟು ನನಗೆ. ಎದ್ದಿತ್ತೊಂದು ನಮಸ್ಕಾರ ಮಾಡಿ, 8ನೇ ಕ್ಲಾಸ್ ಓದಿದ್ಯಾ ಅಂದೆ. ಎಲ್ಲಿ ಸ್ಕೂಲು ಸರ್, 3ನೇ ಕ್ಲಾಸಿಗೆ ಹೋಗುವಾಗ ನಮ್ಮ ಅಪ್ಪ ಬಿಡಿಸ್ಕೊಂಡ್ ಬಂದು ಕೆಲ್ಸಕ್ಕೆ ಕಟ್ಬಿಟ್ರು ಅಂತ ಹೇಳಿದೆ. ಒಳ್ಳೇದು ಮಾಡಿದೆ. ನೀನು ಸಿವಿಲ್ ಇಂಜಿನಿಯರ್ ಆಗಿದ್ದಿದ್ರೆ ಕೆಲಸದಿಂದ ತೆಗಿತೀನಿ ಅಂತ ನಾನೇನಾದ್ರು ಹೇಳಿದ್ರೆ ಕಾಲಿಗೆ ಬಿದ್ದಿರ್ತಿದ್ದೆ. 10,000 ಕೊಡೋ ಕಡೆ 5,000 ಕೊಡಿ ಸರ್, ಇಲ್ಲೇ ಮಾಡ್ತೀನಿ ಸರ್ ಅಂದ್ಬಿಟ್ಟಿರ್ತಿದ್ದೆ. ನಿನಗಿರೋ ಕಾನ್ಫಿಡೆನ್ಸು ಇಂಜಿನಿಯರಿಂಗ್ ಹುಡುಗರಿಗಿಲ್ವಲ್ಲ ಅಂತ. ಏನ್ ದುರ್ದೈವ ಇದು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಗೊತ್ತಾಗ್ತಿದ್ಯಾ? ಕಾನ್ಫಿಡೆನ್ಸ್ ನ ಲೆವೆಲ್ ಎಷ್ಟು ಕೆಳಕ್ಕಿದೆ ಅಂತಂದ್ರೆ, ಎಷ್ಟು ತಳಮಟ್ಟಕ್ಕೆ ಮುಟ್ಬಿಟ್ಟಿದ್ದೀವಿ ಅಂದ್ರೆ, ಇನ್ಫ್ಯಾಕ್ಟ್ ಒಬ್ಬ ಆರ್ಡಿನರಿ ಮೇಸ್ತ್ರಿಗಿಂತ 100 ಪಟ್ಟು ಚೆನ್ನಾಗಿ ಕಲ್ತಿರೋನು ಸಿವಿಲ್ ಇಂಜಿನಿಯರ್. ಆದ್ರೆ ಅವನಿಗೆ ಕಾನ್ಫಿಡೆನ್ಸ್ ಇದೆಯಾ ನೋಡಿ? ಕಾನ್ಫಿಡೆನ್ಸ್ ಲೆವೆಲ್ 0. ನನಗೆ ಈ ದೇಶದ ಯೂತ್ಸ್ ಅನ್ನು ಕಂಡಾಗ ಹೊಟ್ಟೆಯಲ್ಲಿ ಬೆಂಕಿ ಆಗ್ತಂತಾಗುತ್ತೆ. ಧಗಧಗನೆ ಬೆಂಕಿ ಉರಿತ. ಯಾಕೆ ಗೊತ್ತಾ? ಈ ದೇಶದ ತರುಣರನ್ನು ನೋಡಿದ್ರೆ ಯಾವ ತರದ ಪರಿಸ್ಥಿತಿ ಅಂತಂದ್ರೆ, ಹೊರಗಡೆ ಬಂದು ಜೀವನ ಮಾಡೋ ಸಾಮರ್ಥ್ಯ ಇದೆ ಅಂತ ಅನ್ಕೊಳ್ಳೇ ಇಲ್ಲ. ಇನ್ಫ್ಯಾಕ್ಟ್ ಯು ಆರ್ ಬೆಟರ್ ಟ್ರೈನ್. ಬಟ್ ಯಾಕಿದಾಗ್ಲಿಲ್ಲ? ಯಾಕಾಗ್ಲಿಲ್ಲ ಅಂತಂದ್ರೆ, ನಮ್ಗೆಲ್ಲರಿಗೂ ಟ್ರೈನ್ ಮಾಡಿಟ್ಟಿರೋದು ಇಷ್ಟೇ. ಈ ದೇಶಕ್ಕೆ ಪುಣ್ಯಾತ್ಮ ಮೆಕಾಲೆ ಅಂತ ಒಬ್ಬ ಬಂದ. ಈ ದೇಶದ ಎಜುಕೇಶನ್ ಸ್ಟ್ರೀಮ್ ಅನ್ನು ನೋಡಿ ಅವನ ಎಜುಕೇಶನ್ ಸ್ಟ್ರೀಮ್ ಅನ್ನು ನಾನು ಚೇಂಜ್ ಮಾಡ್ತೀನಿ ಅಂತಂದ. ಈ ದೇಶದ ಜನ ಏನ್ ಕಲಿತಾರೋ ಅದರಿಂದ ಭಿನ್ನವಾದನ್ನ ನಾನು ಕಲಿಸ್ತೀನಿ. ಯುರೋಪ್ನವ್ರು ಏನ್ ಕಲಿತಾರೋ ಅದನ್ನ ನೀವು ಕಲಿತ್ರೆ ನೀವು ಉದ್ಧಾರ ಆಗ್ತೀರಿ ಅಂತ. ನಮಗೂ ಖುಷಿ ಆಯ್ತು. ವೆರಿ ಗುಡ್, ಬ್ರಿಟಿಷ್ ಎಷ್ಟು ಒಳ್ಳೆಯವರಪ್ಪ, ತಾವು ಕಲಿಯೋದನ್ನೇ ನಮ್ಗೆ ಕಲಿಸ್ತಾರೆ ಅಂತ. ಯಾಕೆ ಗೊತ್ತಾ ಕಲಿಸಿದ್ದು? ನಮ್ಮ ಕೆಲಸಕ್ಕೆ ಬೇಕಾದವ್ರನ್ನ ತಯಾರು ಮಾಡ್ಕೊಳ್ಲಿಕ್ಕೆ ಯಾರು ಬೇಕೋ ಅವ್ರನ್ನ ಟ್ರೈನ್ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನ ತಯಾರಿ ಮಾಡ್ಕೊಂಡ್ರು. ನಾವು ಇವತ್ತಿಗೂ ಹಂಗೆ ಇದೀವಿ. ನಮ್ಮ ಕಾಲೇಜ್ನ ಗ್ರೇಟ್ನೆಸ್ ಏನ್ ಗೊತ್ತೇನು? ಐ ಆಮ್ ಸಾರಿ, ಕಾಲೇಜ್ನವ್ರು ಯಾರು ಬೇಸರ ಮಾಡ್ಕೊಳ್ಬೇಡಿ. ನನಗೂ ನೋವಿರೋದು. ನಾನು ಕಾಲೇಜ್ನವನೇ ತಿಳ್ಕೊಂಡು ಈ ನೋವನ್ನು ಹಂಚ್ಕೊಳ್ತೀನಿ ಅಷ್ಟೇ. ನಮ್ಮೆಲ್ಲ ಕಾಲೇಜ್ಗಳಿಗೆ ಹೋಗಿ ನಿಮ್ಮ ಕಾಲೇಜ್ನ ಗ್ರೇಟ್ನೆಸ್ ಏನು ಅಂತಂದ್ರೆ, ಸರ್ ಪ್ರತಿ ವರ್ಷ 15 ಕಂಪನಿಗಳು ನಮ್ಮ ಕಾಲೇಜಿಗೆ ಬಂದು ನಮ್ಮ ಹುಡುಗರನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತವೆ ಸರ್, ಅದು ಬಹಳ ಖುಷಿ ಅಂತ. ಯುರೋಪ್ ಮತ್ತು ಅಮೆರಿಕಕ್ಕೆ ಹೋಗಿ ಕೇಳಿ ನಿಮ್ಮ ಕಾಲೇಜ್ನ ಗ್ರೇಟ್ನೆಸ್ ಏನು ಅಂತ. ಅವ್ರು ಹೇಳ್ತಾರೆ, ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷ 50 ರಿಂದ 60 ಪೇಟೆಂಟ್ಗಳು ಹುಡುಗರು ತಗೊಳ್ತಾರೆ ಸರ್, ಇದು ನಮ್ಮ ಕಾಲೇಜ್ನ ಗ್ರೇಟ್ನೆಸ್ ಅಂತ. ಯೋಚನೆ ಮಾಡ್ರಯ್ಯ, ನಾವು ಪೇಟೆಂಟ್ ತಗೊಳ್ಳೋರಾಗಬೇಕು, ಹೊಸ ಇನ್ನೋವೇಟಿವ್ ಐಡಿಯಾ ಸಮಾಜಕ್ಕೆ ಕೊಡೋರಾಗಬೇಕು, ಅಥವಾ ಎಲ್ಲಾದ್ರೂ ಕೆಲಸ ತಗೊಳ್ಳಿಕ್ಕೋಸ್ಕರ ಬಡದಾಡುವಂತ ಕೂಲಿ ಕಾರ್ಮಿಕರಾಗಬೇಕು ಅಂತ. ದಟ್ಸ್ ಆಲ್. ಮಾತಾಡಬೇಕಾಗಿರೋದು ಇನ್ನೇನೂ ಇಲ್ವೇ ಇಲ್ಲ. ಒಟ್ಟಾರೆ ಆಗಬೇಕಾಗಿರೋದು ನಿಮ್ಮೊಳಗಿರುವಂತ ಈ ಕ್ರಿಯೇಟಿವಿಟಿನ ಫಾರ್ ಗಾಡ್ ಸೇಕ್ ಹೊರಗೆ ತಗೊಂಬನ್ನಿ. ನಿಮ್ಮೊಳಗೆ ಅದ್ಭುತವಾದ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಇಲ್ಲದೆ ಹೋಗಿದ್ರೆ ನೀವು ಯಾರು ಇಂಜಿನಿಯರ್ ಆಗೋ ಕನಸು ಕಟ್ಟಿಲಿ ಬರ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಐ ಲೀವ್, ನಾನು ಎಲ್ಲ 100% ಅಂತ ಹೇಳಲ್ಲ. ಕೊನೆ ಪಕ್ಷ ಒಂದು ಕಾಲೇಜ್ನಲ್ಲಿ 10% ಜನರೊಳಗೆ ಎಂತ ಅದ್ಭುತವಾದ ಸಾಮರ್ಥ್ಯ, ಇನೋವೇಟಿವ್ ಕೆಪಾಸಿಟಿ ಇದೆ ಅಂತಂದ್ರೆ ಅದನ್ನ ನೀವು ಹೊರಗೆ ತರಬೇಕು ಅಂತ ಮನಸ್ಸು ಮಾಡಿಬಿಟ್ರೆ ಈ ಜಗತ್ತನ್ನ ಆಳಬಲ್ಲ ಸಾಮರ್ಥ್ಯ ನೀವು ಪಡ್ಕೊಳ್ತೀರಿ. ಡ್ಯೂ ರಿಮೆಂಬರ್? ಈ ದೇಶದ ಒಬ್ಬ ಹುಡುಗ ಇದ್ದ, ಬಹಳ ದೂರ ಅಲ್ಲ, ಬೆಂಗಳೂರಿನ ಹುಡುಗ, ನನ್ನ ತುಂಬಾ ಆತ್ಮೀಯ ಮಿತ್ರ. ಅವನು 7ನೇ ಕ್ಲಾಸ್ನಲ್ಲಿ ಓದ್ತಿರ್ಬೇಕಾದ್ರೆ ಕೊನೆಯ ಬೆಂಚ್ನಲ್ಲಿ ಕೂತಿರ್ತಿದ್ದ ಕ್ಲಾಸ್ನಲ್ಲಿ. ಅವ್ರ ಅಣ್ಣ ಅವನಿಗಿಂತ 5 ವರ್ಷ ದೊಡ್ಡವನು, ಅದೇ ಸ್ಕೂಲ್ನಲ್ಲಿ ಓದ್ದವನು. ಅವನು ಯಾವಾಗಲೂ ಫ್ರಂಟ್ ಬೆಂಚರ್. ಈ ಅಣ್ಣ ತಮ್ಮ ಒಂದೇ ಸ್ಕೂಲ್ ಓದ್ಬಿಟ್ರೆ ಕರ್ಮ ಅದು. ನಿಮ್ಗೆ ಯಾರಿಗೂ ಅನುಭವ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಣ್ಣ ಬುದ್ಧಿವಂತ ಆಗಿ ತಮ್ಮ ದಡ್ಡನಾಗ್ಬಿಟ್ರೆ ಅಂತ ತಮ್ಮ ಸತ್ತೇ ಹೋದ. ಮೇಸ್ಟ್ರುಗಳು ಹೇಳ್ತಾರೆ, ನಿಮ್ಮ ಅಣ್ಣ ಇದ್ದ ಹೆಂಗಿದ್ದ, ಅದ್ರ ಅರ್ಥ ಏನು ಅಂತ ಅರ್ಥ ಮಾಡ್ಕೋಬೇಕು. ಅವನು ಕರ್ಮ ಅದು. ಇನ್ನು ಯಾವಾಗ್ಲೂ ಲಾಸ್ಟ್ ಬೆಂಚಲ್ಲಿ ಕೂತಿರ್ತಿದ್ದ ಹುಡುಗ ಕೊನೆ ಬೆಂಚಲ್ಲಿ ಕೂತ್ಕೊಂಡು ಮೇಟ್ರ್ ಹೇಳೋದನ್ನ ಕೇಳ್ತಿದ್ದ, ಬೇರೆ ಏನೋ ಯೋಚನೆ ಮಾಡ್ತಿದ್ದ. ಮೇಟ್ರು ಬಂದ್ ಬೈತಿದ್ರು ಅವನಿಗೆ. ಈ ಕೊನೆ ಬೆಂಚರ್ಸ್ ಒಂದು ಖುಷಿ, ನನಗೆ ಯಾವಾಗಲೂ ಬಹಳ ಖುಷಿ. ಇನ್ಫ್ಯಾಕ್ಟ್ ನಾನು ಫ್ರಂಟ್ ಬೆಂಚರ್ ಆಗಿರ್ತಿದ್ದೆ, ಆದ್ರೆ ಕೊನೆ ಬೆಂಚರ್ ಕಂಡ್ರೆ ಯಾವಾಗಲೂ ಹೊಟ್ಟೆ ಉರಿ. ಅವರಷ್ಟು ಕ್ಲಾಸನ್ನು ಎಂಜಾಯ್ ಮಾಡೋರು ಇನ್ನು ಯಾರೂ ಇಲ್ಲ. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ. ನನ್ನ ದೇಶದ ದೌರ್ಭಾಗ್ಯ ಏನು ಅಂದ್ರೆ ನಮ್ಗೆಲ್ಲ ಮೇಷ್ಟ್ರುಗಳು ಫ್ರಂಟ್ ಬೆಂಚರ್ಸ್ಗೆ ಪಾಠ ಮಾಡೋದು. ಕೊನೆ ಬೆಂಚರ್ಸ್ ಅವ್ರು ಕೇರೆ ಮಾಡಲ್ಲ. ನನಗೊಬ್ಬ ಮೇಟಿದ್ರು, ಸೈನ್ಸ್ ಮೇಟ್ರು. ಮುಂದಿನ 2 ಬೆಂಚಲ್ಲಿ ನಾನು ಕೂತಿರ್ತಿದ್ದೆ, ಮೊದಲನೇ ಬೆಂಚಲ್ಲಿ ಒಂದು ನಾನು ಕೂತಿರ್ತಿದ್ದೆ. ನಾವು 2 ಬೆಂಚಲ್ಲಿ 10 ಜನ ನಮ್ಮನ್ನೇ ನೋಡ್ಕೊಂಡು ಪಾಠ ಮಾಡೋರು. ಹುಡುಗರಿಗೆಲ್ಲ ಖುಷಿಯೋ ಖುಷಿ. ನಾನು ಕೇಳಿದೆ ಯಾಕೆ ಅಂತ. ಆ ಕ್ಲಾಸ್ನ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಾವು, ಟೆನ್ಷನ್ ಇಲ್ಲ ಅವ್ರಿಗೆ. ಇದು ಪ್ರಾಬ್ಲಮ್. ಆದ್ರೆ ಗೊತ್ತಿರ್ಲಿ ಬಿಟ್ಟರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್ ಇದು. ನಾನು ನನ್ನ ತಂದೆ ಟೀಚರ್ ಆಗಿದ್ರಿಂದ ಟೀಚರ್ಗಳ ಅನೇಕ ಸಮಸ್ಯೆಗಳು ನನಗೆ ಗೊತ್ತು. ಈ ಫ್ರಂಟ್ 2 ಬೆಂಚ್ನವ್ರು ಇರ್ತಾರಲ್ಲ, ಇವ್ರು ಏನಾಗಿರ್ತಾರೆ ಗೊತ್ತೇನು? 90% ಸ್ಕೋರ್ ಮಾಡ್ತಾರೆ. ಅವ್ರಿಗೆ ಮೇಟ್ರು ಪಾಠ ಮಾಡಬೇಕು ಅಂತಾನೂ ಇಲ್ಲ. ತಂಪಾಡಿತ ಓದ್ಕೊಳ್ತಾರೆ, ಬಹಳ ಬುದ್ಧಿವಂತರು. ತಂಪಾಡಿತ ಓದ್ಕೊಂಡು 90% ಹೆಂಗೋ ಮಾಡ್ಕೊಂಡು ಬಿಡ್ತಾರೆ. ಈ ಮಧ್ಯದ 4 ಬೆಂಚವ್ರು ಇರ್ತಾರಲ್ಲ, 65 ರೇಂಜ್ ಅವರು, ಅವ್ರ ಮೇಟ್ರು ಸ್ವಲ್ಪ ಪಾಠ ಮಾಡಬೇಕು. ಅವ್ರು ಸ್ವಲ್ಪ ಪಾಠ ಮಾಡಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲ ಪೊಲೀಸು, KAS, IAS ಆಗ್ಬಿಡ್ತಾರೆ. ಈ ಕೊನೆ 2 ಬೆಂಚಲ್ಲಿ ಕೂತಿರ್ತಾರಲ್ಲ ಪುಣ್ಯಾತ್ಮರು, ಇವ್ರಿಗೆ ಮೇಟ್ರು ಪಾಠ ಮಾಡಬೇಕಾಗಿಲ್ಲ, ಮಾಡಿದ್ರೂ ಉಪಯೋಗ ಇಲ್ಲ. ಅವ್ರು ಅವ್ರದೇ ಲೋಕದಲ್ಲಿ ಮಸ್ತ್ ಆಗಿರ್ತಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಇವ್ರ ಜೀವನದ ಕೊನೆಯಲ್ಲಿ ಇವ್ರದ್ದು ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ 100% ಪೊಲಿಟಿಷಿಯನ್ ಆಗಿ ಕನ್ವರ್ಟ್ ಆಗಿರ್ತಾರೆ.
ನಾನು ಬೆಂಗಳೂರಲ್ಲಿ ಒಂದ್ಸಲ ಮಾತಾಡ್ತಾ ಇದ್ದೆ, ಹೀಗೆ ಮಾತಾಡ್ತಿರ್ಬೇಕಾದ್ರೆ ಈಗ ಅವರು ಮಾಜಿ ಆಗಿದ್ದಾರೆ ಮೇಯರ್ ಬಂದು, ಚಕ್ರವರ್ತಿ ನಿಮಗೆ ನಾನು ಕೊನೆ ಬೆಂಚಲ್ಲಿ ಕೂತಿರ್ತೀನಿ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರು. ನಾನಂದ್ರೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಈಗ ಅಂತ. ಆದ್ರೆ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಿಲ್ಲ, ಯು ಕಾಂಟ್ ಇಮ್ಯಾಜಿನ್. ಅವ್ರಗಳ ಸಾಮರ್ಥ್ಯ ನಿಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಟರ್ನ್ ಬಂದಾಗ ಅವ್ರು ಮಾತನಾಡ್ತಾ ಹೇಳಿದ್ರು, ಚಕ್ರವರ್ತಿ ಒಂದು ಸಿಂಪಲ್ ಲಾಜಿಕ್ ನಿಮ್ಗೆ ಗೊತ್ತಿಲ್ಲ, ಕೊನೆ ಬೆಂಚಲ್ಲಿ ಕೂತಿರುವಂತ ನಾವು ಮಧ್ಯದ ಬೆಂಚಿನ ಜನರ ಮೂಲಕ ಜೀವನ ಇಡೀ ಮುಂದಿನ ಬೆಂಚ್ ಅವ್ರನ್ನ ಕಂಟ್ರೋಲ್ ಮಾಡ್ತಿರ್ತೀವಿ, ಇದು ನಮ್ ಕೆಪಾಸಿಟಿ ಅಂತ. ಎಷ್ಟು ಚೆನ್ನಾಗಿದೆ. ಈ ಹುಡುಗ ಸುಹಾಸ್ ಕೊನೆ ಬೆಂಚಲ್ಲಿ ಕೂತಿರ್ತಿದ್ದ, ಭಾರಿ ಬ್ರಿಲಿಯಂಟ್ ಹುಡುಗ. ಬ್ರಿಲಿಯಂಟ್ ಅಂದ್ರೆ ಈ ಕ್ಲಾಸ್ ರೂಮ್ ನಲ್ಲ, ಆದ್ರೆ ಅವ್ನ ಬುದ್ಧಿ ಸಿಕ್ಕಾಪಟ್ಟೆ ಶಾರ್ಪು. ಅವ್ನು ಎಲ್ಲರೂ ಹಂಗಿಸ್ತಿದ್ರು, ಬಡತನ ಮನೆಯಲ್ಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಿನ್ಗೊಂದು ಕಂಪ್ಯೂಟರ್ ಇಲ್ಲ, ಒಂದು ಇಮೇಲ್ ಅಡ್ರೆಸ್ ಇಲ್ಲ, ನಿನಗೆ ಆ ಅಕೌಂಟ್ ಇಲ್ಲ, ಈ ಅಕೌಂಟ್ ಇಲ್ಲ ಅಂತ ನಿನ್ಗೇನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಇವನೇನ್ ಮಾಡ್ದ, ಅವ್ರ ಸ್ಕೂಲ್ನ ಹೊರಗಡೆ ಒಂದು ಸೈಬರ್ ಸೆಂಟರ್ ಇರ್ತಿತ್ತು. ಸೈಬರ್ ಸೆಂಟರ್ಗೆ ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ, ಪರ್ ಅವರ್ 40 ರೂಪೀಸ್ 50 ರೂಪೀಸ್ ಇತ್ತು ಕಾಲ ಅದು. ಇವನೇನ್ ಮಾಡ್ದ, ಸೈಬರ್ ಸೆಂಟರ್ ಜೊತೆ ಹೋಗಿ ಒಂದು ಒಪ್ಪಂದ ಮಾಡ್ಕೊಂಡ, ನಾನು ನೀನೊಂದು ಒಪ್ಪಂದ ಮಾಡ್ಕೊಳ್ಳೋಣ, ಮಧ್ಯಾಹ್ನ 12ರಿಂದ 4 ನೀನು ಬಾಗಿಲು ಕ್ಲೋಸ್ ಮಾಡಿ ಹೋಗ್ತೀಯಾ, 1 ಗಂಟೆಯಿಂದ 1 ಗಂಟೆಗೆ ನಾನು ಸ್ಕೂಲ್ ಬಿಟ್ಬಿಡ್ತಾರೆ, 4 ಗಂಟೆವರೆಗೂ ಸೈಬರ್ ಸೆಂಟರ್ ನಾನು ನೋಡ್ಕೊತೀನಿ, ಬಂದವ್ರನ್ನೆಲ್ಲ ಕೂರಿಸಿ ಏನ್ ಬೇಕೋ ವ್ಯವಸ್ಥೆ ಮಾಡ್ಕೊಡ್ತೀನಿ, ಒಂದು ಕಂಪ್ಯೂಟರ್ ನಾನು ಯೂಸ್ ಮಾಡ್ತೀನಿ, ಆಗ್ಬೋದಾ ಅಂತ. ಸೈಬರ್ ಸೆಂಟರ್ ಬಾರ್ಡರ್ ಸಿಸ್ಟಮ್, ಫೈನ್, ನಿನ್ಗೇನು ಕೊಡಬೇಕಾಗಿಲ್ಲ, ಒಂದು ಕಂಪ್ಯೂಟರ್ ಯೂಸ್ ಮಾಡ್ಕೊಳ್ತೀಯ ಮಾಡ್ಕೋ, ನೀನ್ ಬೇರೆಯವ್ರಿಗೆ ಬಂದವ್ರಿಗೆ ಕೊಡು ಅಂತ ವ್ಯವಸ್ಥೆ ಮಾಡಿ ಬಿಟ್ಕೊಟ್ಟ ಅವನಿಗೆ. ಮೊದಲು 15 ದಿನದೊಳಗೆ ಇವನ್ ಇಮೇಲ್ ID ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ. ಇವನು ತುಂಬಾ ಶಾರ್ಪ್ ಆಗಿ ಬೆಳೆದ್ ನಿಂತ. ನಾವಾಗಿದ್ರೆ ಸಿಕ್ಕಿದ್ದೇ ಚಾನ್ಸು ಅಂತ ನೋಡಬಾರ್ದೆಲ್ಲ ನೋಡ್ಕೊಂಡು ಕೂತಿರ್ತಿದ್ವಿ. ಆದ್ರೆ ಆ ಹುಡುಗ, ಸಾರಿ ಟು ಸೇ, ನನ್ನ ದೇಶದ ಯೌವನ ಪೂರ್ತಿ ಹಾಳಾಗಿ ಹೋಗಿರೋದು ಇಂಟರ್ನೆಟ್ ಸೆಂಟರ್ ಮುಂದೆ ಅಂತ ಹೇಳಬೇಕಾದ್ರೆ ಹೊಟ್ಟೆ ಹುರಿದೋಗುತ್ತೆ, ಲೀವ್ ಇಟ್, ಅದು ಬೇರೆನೇ ವಿಷಯ. ಬಟ್ ಈ ಹುಡುಗನ ಬಗ್ಗೆ ಹೇಳ್ತೀನಿ ನಾನು. ಈ ಹುಡುಗ 7ನೇ ಕ್ಲಾಸ್ನ ಹುಡುಗ ಕೂತ್ಕೊಂಡು ಯೋಚನೆ ಮಾಡ್ದ, ಯಾವ ಇಮೇಲ್ ಸರ್ವರ್ ಮೂಲಕ ನಾನು ಇದು ತಗೋತೀನೋ, ಈ ವೆಬ್ಸೈಟ್ ಅನ್ನು ಡಿಸೈನ್ ಮಾಡೋದು ಹೇಗೆ ಅಂತ ಇಂಟರ್ನೆಟ್ ಮುಂದೆ ಕೂತ್ಕೊಂಡು 7ನೇ ಕ್ಲಾಸಿನ ಹುಡುಗ HTML ಕಲ್ತ. ವೆಬ್ಸೈಟ್ ಡಿಸೈನ್ ಮಾಡ್ಲಿಕ್ಕೆ ಶುರು ಮಾಡ್ದ. ಡಿಸೈನ್ ಮಾಡಿ ವೆಬ್ಸೈಟ್ ಮಾಡೋದ್ರಲ್ಲಿ ಇವನು ಎಕ್ಸ್ಪರ್ಟ್ ಆಯ್ತು ಅಂತ ಗೊತ್ತಾದಾಗ ಅಪ್ಪನ ಮುಂದೆ ಹೋಗಿ ನಿಂತ್ಕೊಂಡ, ಅಪ್ಪ ನಾನೊಂದು ವೆಬ್ಸೈಟ್ ಡಿಸೈನ್ ಮಾಡೋ ಕಂಪನಿ ಶುರು ಮಾಡ್ತೀನಿ, ದುಡ್ಡು ಕೊಡ್ತೀಯ ಅಂತ. ಎಷ್ಟನೇ ಕ್ಲಾಸಿನ ಹುಡುಗ? 7th ಸ್ಟ್ಯಾಂಡರ್ಡ್. ತಲೆ ಮೇಲೆ 1 ಕೊಟ್ಟರು ಅಪ್ಪ. ಕೊಟ್ಟು ಹೇಳಿದ್ರು, ಮೊದಲು SSLC ಮುಗಿಸ್ಕೋ, ಉಳಿದಿದ್ದ ಆಮೇಲೆ ನೋಡೋಣ ಅಂತ. ಇವನು ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ, ಟ್ಯಾಲೆಂಟ್ ಸಿಕ್ಕಾಪಟ್ಟೆ ಇದೆ ಒಳಗಡೆ, ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲಿಲ್ಲ. ಇವನು ಈ ದೇಶದ ಹಣಕಾಸು ಸಚಿವರಿಗೆ ಮೇಲ್ ಮಾಡ್ದ, ಸರ್ ನಾನೊಂದು ಕಂಪನಿ ಶುರು ಮಾಡಬೇಕು ಅಂತ ಸ್ವಲ್ಪ ದುಡ್ಡು ಕೊಡ್ತೀರಾ ಅಂತ. ಹಣಕಾಸು ಸಚಿವರು ಉಲ್ಟಾ ಪತ್ರ ಬರೆದ್ರು, ಆಲ್ ದೋಸ್ ಮೇಲ್ಸ್. ಹಣಕಾಸು ಸಚಿವರು ಉಲ್ಟಾ ಪತ್ರ ಬರೆದು ಹೇಳಿದ್ರು, ಈ ದೇಶದಲ್ಲಿ 18 ಆಗೋವರೆಗೂ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಆಗಲ್ಲ, ಈ ಕಂಪನಿ ಬೇರೆ ಓಪನ್ ಮಾಡ್ತಾನಂತ, 18 ಆಗೋರು ಕಾಯಿ ಅಂದ್ರು. ಅಪ್ಪ SSLC ಆಗಲಿ ಅಂದ್ರು, ಹಣಕಾಸು ಮಂತ್ರಿ 18 ಆಗಲಿ ಅಂದ್ರು. ಇವನಿಗೆ ಅಲ್ಲಿಗೂ ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಗೆ ಪತ್ರ ಬರೆದ, ಏನೋ ಆಡ್ ಬಂದಿದ್ದು ನೋಡ್ಕೊಂಡು ಪತ್ರ ಬರೆದ. ಆ ಪತ್ರದಲ್ಲಿ ಇವನೇನ್ ಬರ್ದ ಅಂದ್ರೆ, ನನ್ನ ಹತ್ರ ಇಂಥ ಐಡಿಯಾ ಇದೆ, ನೀವು ಸಪೋರ್ಟ್ ಮಾಡೋದಾದ್ರೆ ನಾನು ಕಂಪನಿ ಶುರು ಮಾಡ್ತೀನಿ, ಹೆಲ್ಪ್ ಮಾಡ್ತೀರಾ ಅಂತ. ಯೂನಿವರ್ಸಿಟಿ ವಾಸ್ ಶಾಕ್. ಈ ಹುಡುಗನ್ನ ಹೇಳ್ತು, ನಾನು ನಿನ್ನನ್ನು ಕರೆಸ್ಕೊಳ್ತೀನಪ್ಪ ಅಂತ ಹೇಳಿ ಅವನಿಗೆ ದುಡ್ಡು ಕೊಟ್ಟು, ಫ್ಲೈಟ್ ಟಿಕೆಟ್ ಕೊಟ್ಟು, ತನ್ನ ದೇಶಕ್ಕೆ ಕರೆಸ್ಕೊಳ್ತು, ಕಂಪನಿ ಸೆಟಪ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತು. ಆ ಹುಡುಗನ ಗ್ಲೋಬಲ್ ಇನ್ ಕಾರ್ಪೊರೇಷನ್ ಶುರುವಾಯಿತು. 14ನೇ ವಯಸ್ಸಿಗೆ ಆ ಹುಡುಗ ಯಂಗೆಸ್ಟ್ CEO ಆಫ್ ದಿ ವರ್ಲ್ಡ್ ಅನ್ನೋ ಹೆಸರಿಗೆ ಪಾತ್ರನಾದ ಸುಹಾಸ್ ಗೋಪಿನಾಥ್ ಅನ್ನೋ ಬೆಂಗಳೂರಿನ ಹುಡುಗ ಅಂತಂದ್ರೆ ನಮ್ ಕಣ್ಣೆದುರಿಗೆ ಹುಡುಗ. ಅವನು ಒಂದ್ಸಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಮಾತನಾಡ್ಲಿಕ್ಕೆ ಹೋಗ್ಬೇಕಿತ್ತು. ಭಾಷಣಕ್ಕೆ ಹೋಗ್ಬೇಕಾದಾಗ ಜಗತ್ತಿನ ತುಂಬಾ ಬುದ್ಧಿವಂತರೆಲ್ಲ ಬಂದು ಕೂತಿದ್ರು. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಅವ್ನು ಮಾತಾಡ್ಲಿಕ್ಕೆ ಹೋಗ್ಬೇಕಿತ್ತು. ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಇದ್ದಂತ ವಾಚ್ಮನ್ ಬಿಡ್ಲಿಲ್ಲ ಅವನ್ನ. ದೊಡ್ಡವ್ರ ಸವ್ಯಾಪ, ನೀನ್ ಚಿಕ್ಕ ಹುಡುಗ ಹೋಗಾಚೆ ಅಂತ. ಇವನಂತ, ಇಲ್ಲಪ್ಪ ನಾನೇ ಅಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ. ಹಂಗಂತ ನಕ್ಬಿಟ್ಟ ಅವನು ವಾಚ್ಮನ್, ಇವನು ಭಾಷಣ ಮಾಡ್ತಾನೆ. ಇವರೆಲ್ಲ ಬಂದಿರೋರೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅವರೆಲ್ಲ ಬಂದಿದ್ದಾರೆ, ಇವನು ಭಾಷಣ ಮಾಡ್ತಾರೆ, ಹೋಗಾಚೆ ಅಂತ. ಇವನ್ ಪಾಪ ಇನ್ವಿಟೇಷನ್ ತಗೊಂಡ್ಬರೋದು ಮರ್ತಿದ್ದ. ಕೊನೆಗೆ ಒಳಗಿದ್ದವ್ರು ಓಡ್ ಬಂದು ಇವನನ್ನ ಡೈರೆಕ್ಟ್ ಆಗಿ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ನಿಲ್ಸಿದ ಮೇಲೆ ವಾಚ್ಮನ್ಗೆ ಅವ್ರಿ, ಇಂಥ ಹುಡುಗರು ಭಾಷಣ ಮಾಡ್ಲಿಕ್ಕೆ ಬರ್ತಾರ ಅಂತ. ಇದು ಅಮೇಸಿಂಗ್ ಥಿಂಗ್ ಅಂತ. ನಾನು ಅವನಿಗೆ ಮಾತಾಡ್ತಾ ಕೇಳಿದೆ, ನಿನ್ ಜೀವನದಲ್ಲಿ ಬಹಳ ಖುಷಿ ಕೊಟ್ಟ ಕ್ಷಣ ಯಾವುದು ಅಂತ. 18th ಬರ್ತ್ಡೇ ಅಂತ ನಾನು ಕೇಳಿದೆ. ಯಾಕೆ? 18th ಬರ್ತ್ಡೇ ಆಗಿದ ತಕ್ಷಣ ನಾನು ಕ್ಯಾಲಿಫೋರ್ನಿಯಾ ಬಿಟ್ಟು ಭಾರತಕ್ಕೆ ಬಂದೆ. ಅದಾಗಲೇ 4 ವರ್ಷಗಳಲ್ಲಿ 44 ರಾಷ್ಟ್ರಗಳಲ್ಲಿ ನನ್ನ ಕಂಪನಿ ಕೆಲಸ ಮಾಡ್ತಿತ್ತು. ನಾನು ಭಾರತದಲ್ಲಿ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಶುರು ಮಾಡಿ ಈ 44 ರಾಷ್ಟ್ರಗಳಿಗೂ ಮೇಲ್ ಕಳಿಸಿದೆ. ಇನ್ನು ಮುಂದೆ ನಿಮ್ಮ ಹೆಡ್ ಆಫೀಸ್ ಇರೋದು ಭಾರತದಲ್ಲಿ ಅಂತ ಅವ್ರಿಗೆ ಮೇಲ್ ಕಳಿಸಿದ್ನಲ್ಲ, ಅವತ್ತೂ ಬಹಳ ಖುಷಿಯಾಗಿತ್ತು ಅಂತ. ನಾನು ಇಮ್ಯಾಜಿನ್ ಯೋಚನೆ ಮಾಡಿ, ಇದು ಯಾವುದೂ ಹೊಸತಲ್ಲ. ನಾನು ಸುಹಾಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಇಂಜಿನಿಯರಿಂಗ್ ಕಾಲೇಜಸ್ ಅಂತಂದ್ರೆ, ಅವನಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಕ್ಕಳಿಗೆ ಅವ್ನ ಕತೆ ಕೇಳಬೇಕಾದ್ರೆ ಬಹಳ ಖುಷಿ ಆಗುತ್ತಂತೆ. ವಂಡರ್ಫುಲ್ ಸರ್, ನಿಮ್ ನಂಬರ್ ಕೊಡಿ ಅಂತ. ನೀವು ನಂಬರ್ ಕೊಟ್ಟರೆ ಏನು ತಿಳ್ಕೊಳ್ಳೋದು ಗೊತ್ತಾ? ನಾನು ಎಂಟ್ರಪ್ರಿನರ್ ಆಗ್ತೀನಿ, ನಾನು ಏನಾದರೂ ಮಾಡ್ತೀನಿ, ಗೈಡ್ ಮಾಡಿ ಸರ್ ಅಂತ ಕೇಳ್ತಾರೆ ಅಂತ ಅನ್ಕೊಂಡ್ರೆ, ಸರ್ ನಿಮ್ ನಂಬರ್ ಕೊಡಿ, ನಾನು ರೆಸ್ಯೂಮ್ ಅಂತ ಕೊಡ್ತೀನಿ, ಕೆಲಸ ಕೊಡಿ ಸರ್ ನನಗೆ, ಎಲ್ಲ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ.
ಈ ದೇಶದ ಒಟ್ಟಾರೆ ಐಡಿಯಾ, ಒಟ್ಟಾರೆ ಥಾಟ್ ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಸೀಮಿತವಾಗೋದಿಲ್ಲ. ಕೆಲಸ ಮಾಡಬಾರ್ದು ಅಂತ ಹೇಳಲ್ಲ, ಅಲ್ಟಿಮೇಟ್ಲಿ ಕೆಲಸಕ್ಕೆ ಹೋಗ್ಲೇಬೇಕು ನಾವು. ಆದ್ರೆ ನಮ್ಮ ಕನಸುಗಳು ತುಂಬಾ ದೊಡ್ಡದಾಗಿರ್ಬೇಕು. ನಮ್ಮ ಹತ್ರ ಎಂತ ಶಕ್ತಿ ಇದೆ ಅಂತಂದ್ರೆ, ಎಂತ ಕಲ್ಪನಾ ಶಕ್ತಿ ಇದೆ ಅಂತಂದ್ರೆ, ಈ ಕಲ್ಪನಾ ಶಕ್ತಿಯನ್ನ ನಾವು ಸಾಕಾರಗೊಳಿಸುವಂತ ಒಂದು ಶ್ರೇಷ್ಠ ಪ್ರಯತ್ನಕ್ಕೆ ತೊಡಗ್ತೀವಲ್ಲ, ಆ ಪ್ರಯತ್ನಕ್ಕೆ ತೊಡಗೋದಕ್ಕೋಸ್ಕರ ಇಂಜಿನಿಯರ್ಸ್ಗಳ ನಿರ್ಮಾಣ ಆಗಬೇಕು. ಮಿತ್ರರೇ, ದುರ್ದೈವ ಏನ್ ಗೊತ್ತೇನು, ಕಾಲ ಕಳೀತಾ ಕಳೀತಾ ನಮ್ಮ ಕಲ್ಪನಾ ಶಕ್ತಿ ತುಂಬಾ ಕಡಿಮೆ ಆಗ್ತಿದೆ. ನೀವಿಲ್ಲ ಒಂದ್ ಕಡೆ ನಿಂತ್ಕೋಬೇಕು, ಅಲ್ಲಿ ಕೂತ್ಕೊಬಿಡ್ಬೇಕು, ಇಲ್ಲ ಹೊರಗಡೆ ಹೋಗ್ಬೇಕು. ನಮ್ಮ ಕಲ್ಪನಾ ಶಕ್ತಿ ಎಷ್ಟು ಕಡಿಮೆ ಆಗ್ತಿದೆ ಗೊತ್ತೇನು? ಬಹಳ ಚೆನ್ನಾಗಿದೆ. ನನಗೊಬ್ಬ ಮೇಷ್ಟ್ರು ಇದ್ರು, ಅವರು ಸುರೇಶ್ ಕುಲಕರ್ಣಿ ಅಂತ, ಹುಬ್ಬಳ್ಳಿಯವರು. ನಮ್ಗೊಂದಿನ ಮಾತಾಡ್ತಾ ಇದ್ರು, ಚಕ್ರವರ್ತಿ, ದೇಶದ ಜನರ ಕಲ್ಪನಾ ಶಕ್ತಿ ದಿನೇ ದಿನೇ ಕಡಿಮೆ ಆಗುತ್ತೆ ಅಂತ. ನನ್ನದು ಇಂಪಾಸಿಬಲ್, ಕಲ್ಪನಾ ಶಕ್ತಿ ಜಾಸ್ತಿ ಆಗ್ಬೇಕಲ್ಲ, ಸಿಕ್ಕಾಪಟ್ಟೆ ಕನಸು ಕಾಣ್ತೀವಲ್ಲ ನಾವು ಅಂತ. ಅವ್ರು ಹೇಳಿದ್ರು, ಹಂಗಿಲ್ಲ, ಸುಮ್ಮನೆ ಕೇಳಿ ನೋಡು, ಒಂದು ಪ್ರಯೋಗ ಮಾಡಿ ನೋಡು ಅಂತ. ಅವ್ರು ಹೇಳಿದ ಪ್ರಯೋಗ ನಾನು ಮಾಡಿ ನೋಡಿದೆ. ನಾನು ಒಂದು ಇಂಜಿನಿಯರಿಂಗ್ ಕಾಲೇಜ್ ಹೋಗಿ ಆ ಮಕ್ಕಳಿಗೆ ನನ್ನ ಕರ್ಚಿಫ್ ತೋರಿಸಿ, ಈ ಕರ್ಚಿಫನ್ನು ಹೆಂಗ್ ಬಳಸ್ತೀರಾ ಅಂದೆ. ಹುಡುಗರು ಎದ್ದು ನಿಂತ್ಕೊಂಡ್ರು, ಮುಖ ಒರೆಸ್ಲಿಕ್ಕೆ ಬಳಸ್ತೀವಿ ಅಂದ್ರು. ನಾನಂದ್ರೆ ಫೈನ್. ಆಮೇಲೆ ಸರ್, ಮುಖ ತೊಳ್ಕೊಂಡು ಬರ್ತೀವಲ್ಲ, ಆಗ ಒರೆಸ್ಕೊಳ್ತೀವಿ ಅಂತ. ಆಮೇಲೆ ಸರ್, ಹೊರಗಡೆ ಹೋದಾಗ ಧೂಳಾಗುತ್ತಲ್ಲ, ಆಗ ಒರೆಸ್ಕೊತೀವಿ. ಹಾಳಾದ್ದು ಒರೆಸ್ಕೊಳ್ಳೋದು ಬಿಟ್ರೆ ಮುಂದೆ ಹೋಗಲೇ ಇಲ್ಲ ಯಾರು. ಒರೆಸ್ಕೊಳ್ಳೋದ್ರು ಭಿನ್ನ ಭಿನ್ನ ರೂಪ. ಅವರಂದ್ರೆ ಈಗ ಒಂದು ಕೆಲಸ ಮಾಡು, ಇದೆಲ್ಲ ನೋಟ್ ಮಾಡ್ಕೊಂಡಿದ್ಯಲ್ಲ, 3ನೇ ಕ್ಲಾಸಿನ ಮಕ್ಕಳ ಜೊತೆ ಹೋಗಿ ನಿಂತ್ಕೊ ಅಂದ್ರು. ನಾನು 3ನೇ ಕ್ಲಾಸಿನ ಮಗು ಅಂದ್ರೆ ಎದುರುಗಡೆ ನನ್ನ ಕರ್ಚೀಫ್ ತೆಗೆದು, ಈ ಕರ್ಚೀಫ್ ಹೆಂಗ್ ಬಳಸ್ತೀವಿ ಅಂತ ಕೇಳಿದ್ರೆ, ಒಬ್ಬ ಹುಡುಗ ನಿನ್ ಮುಖ ಒರೆಸ್ಲಿಕ್ಕೆ ಸರ್ ಅಂದ. ನಾನು ಇದನ್ನ ಬಿಟ್ಟು ಬೇರೆ ಏನಾದ್ರು ಇದೆಯೇನಪ್ಪ? ಯಾಕಿಲ್ಲ ಸರ್ ಅಂದ. ನಾನು ಕೇಳಿದೆ, ಏನಿದೆ ಸರ್? ಎಲ್ಲಾದ್ರೂ ಹೋಗ್ತೀವಿ, ಕೂತ್ಕೊಳ್ಳಿ ಚೇರ್ ಸಿಗಿಲ್ಲ ಅಂದ್ರೆ ಇದನ್ನ ಹಾಸ್ಕೊಂಡು ಕೂತ್ಕೋತೀವಿ ಅಂದ. ನಾನಂದ್ರೆ ಇಷ್ಟೇನೋ ಏನಾದ್ರು ಇದೆಯಾ? ಇದೆ ಸರ್, ಯಾಕಿಲ್ಲ? ದೂರದಲ್ಲಿ ಯಾರೋ ಬರ್ತಿರ್ತಾರೆ, ನನಗೆ ಗುರುತು ಸಿಗ್ಲಿಲ್ಲ ಅಂದ್ರೆ ಕರ್ಚೀಫ್ ಬೀಸ್ತೀನಿ ಸರ್, ನಾನೇನ್ ಗೊತ್ತಾಗುತ್ತೆ ಅವನಿಗೆ ಎಂದ. ಇನ್ನೇನಾದ್ರು ಇದೆಯಾ ಅಂದೆ. ಇದೆ ಸರ್, ಯಾಕಿಲ್ಲ ಅಂದ. ಇನ್ನೊಬ್ಬ ಹುಡುಗ ನಿಂತ್ಕೊಂಡು ಹೇಳ್ತಾನೆ, ರಸ್ತೆಗೆ ಹೋಗ್ತೀವಿ, ತರಕಾರಿ ಕೊಟ್ಟು ತರಬೇಕು, ಕವರ್ ಇಲ್ಲ, ಬ್ಯಾಗ್ ಇಲ್ಲ, ಕರ್ಚೀಫಲ್ಲಿ ಕಟ್ಕೊಂಡು ಬರ್ತೀವಿ ಎಂದ. ನಾನು ಹೇಳಿದೆ, ಇನ್ನೇನಾದ್ರೂ ಇದೆಯಾ? ಯಾಕಿಲ್ಲ ಸರ್, ಬಿಸಿಲಲ್ಲಿ ಹೋಗ್ತಿರ್ತೀವಿ, ಬಿಸಿ ಆಯ್ತು ಅಂದ್ರೆ ಇದನ್ನ ಒಡ್ಕೋತೀವಿ ಸರ್ ಅಂತ. ಅಂದ್ರೆ ಸಾಕಪ್ಪ ನಿಲ್ಸು ಅಂದೆ. ಅವನಿಗಿರುವ ಇಮ್ಯಾಜಿನೇಷನ್ 1% ನಮ್ಗೆ ಉಳ್ಕೊಳ್ಳಿಲ್ಲ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ತರದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಎಜುಕೇಶನ್ ಪಡ್ಕೊಳ್ತಾ ಎಷ್ಟು ವೀಕ್ ಆಗ್ತಿದ್ದೀವಿ ನಾವು ಅಂತಂದ್ರೆ ನಮ್ಮ ಕಲ್ಪನೆಗಳನ್ನು ನಾಶ ಮಾಡ್ಕೊಳ್ತಿದ್ದೀವಿ. ಮಿತ್ರರೇ, ಈ ಕಲ್ಪನೆಗಳನ್ನು ನಾಶ ಮಾಡ್ಕೊಳ್ಬೇಡಿ. ನಿಮ್ಮ ಹತ್ರ ಎಂಥ ಸಾಮರ್ಥ್ಯ ಇದೆ ಅಂತಂದ್ರೆ ಈ ಸಾಮರ್ಥ್ಯವನ್ನು ಹೊರಗೆ ತಗೊಂಡ್ಬನ್ನಿ. ಇವತ್ತು ಭಾರತ ಏನಾದರೂ ಗಟ್ಟಿಯಾಗಿ ನಿಂತಿದೆ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ಇತ್ತೀಚೆಗೆ ನಾವು ಒಂದು ಅದ್ಭುತವಾದ ಸಾಧನೆ ಮಾಡಿದ್ದೀವಿ, ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಮಾರ್ಸ್ ಮಿಷನ್ ನಾವು ಮಾಡಿದ್ದೀವಿ, ಎಲ್ಲರೂ ಪತ್ರಿಕೆಗಳಲ್ಲಿ ಓದ್ವಿ. ನರೇಂದ್ರ ಮೋದಿ ಅದನ್ನು ಅದ್ಭುತವಾಗಿ ಕಾಯಿನ್ ಮಾಡಿದ್ರು, ಮಾರ್ಸ್ ಕೋ ಮಾಮ್ ಮಿಲ್ ಗೈ ಅಂತ. ಎಷ್ಟು ಚೆನ್ನಾಗಿದೆ. MOM, ಮಾರ್ಸ್ ಆರ್ಬೈಟರ್ ಮಿಷನ್ ಅನ್ನ ಮಾಮ್ ಅಂತ ನಾವು ಕರಿತಿದ್ವಿ. ಬಟ್ ಅದನ್ನ ಮಂಗಳನ ಅಮ್ಮ ಅಂತ ಕಲ್ಪನೆ ಕಟ್ಟಿರಲಿಲ್ಲ ನಾವು. ಮಂಗಳನ ಅಮ್ಮನೇ. ಯಾಕೆ ಗೊತ್ತೇನು? ಜಗತ್ನಲ್ಲಿ ಈ ತರದ ಸಾಧನೆ ಮಾಡಿರುವಂತ 3 ರಾಷ್ಟ್ರ ಇದೆ. ಒಂದು ರಷ್ಯಾ, 2ನೇದು ಅಮೆರಿಕ, 3ನೇದು ಯುರೋಪ್ ಯೂನಿಯನ್. ಆ 3 ರಾಷ್ಟ್ರಗಳು ಬಿಟ್ರೆ 4ನೇ ರಾಷ್ಟ್ರ ಯಾವ್ದಾದ್ರು ಈ ಸಾಧನೆ ಮಾಡಿದ್ರೆ ಅದು ನಾವು ಮಾತ್ರ. ಏಷ್ಯಾದಲ್ಲಿ ಮೊದಲ ರಾಷ್ಟ್ರ ನಾವು ಅನ್ನೋದು ಹೆಮ್ಮೆ. ನಾನು ಆಗ ಇಸ್ರೋದ ಅನೇಕ ಸೈಂಟಿಸ್ಟ್ಗಳ ಜೊತೆ ಮಾತನಾಡ್ತಿದ್ದೆ. ಕಳೆದ ಅನೇಕ ತಿಂಗಳುಗಳಿಂದ ಅವ್ರ ಜೊತೆ ಚರ್ಚೆಯಲ್ಲಿದ್ದೀನಿ. ಸುಮ್ಮನೆ ಮಾತನಾಡ್ತಾ ಅವ್ರನ್ನ ಕೇಳಿದೆ, ಈ ಮಾರ್ಸ್ ಆರ್ಬೈಟರ್ನ ವಿಶೇಷ ಏನು ಅಂತ. ಅವ್ರು ಹೇಳಿದ್ರು, ಅಮೆರಿಕ ಎಷ್ಟು ಖರ್ಚು ಮಾಡುತ್ತೋ ಈ ಮಾರ್ಸ್ ಆರ್ಬೈಟರ್ಗೆ, ಮಿಷನ್ಗೆ, ನಾವು ಅದರ 1/10 ಖರ್ಚಿನಲ್ಲಿ ಈ ಪ್ರೋಗ್ರಾಮ್ ಮಾಡಿದೀವಿ ಅಂತ. ಅಮೆರಿಕದ ಟೋಟಲ್ ಕಾಸ್ಟ್ 4500 crore rupees. ಭಾರತ ಖರ್ಚು ಮಾಡಿರೋದು 450 crore rupees. 450 ಕೋಟಿ ರೂಪಾಯಿಯಲ್ಲಿ ನಾವು ಒಂದು ವ್ಯೋಮ ನೌಕೆಯನ್ನ ಆ ಎತ್ತರಕ್ಕೆ ಕಳಿಸಿದ್ವಿ. ಒಟ್ಟು ದೂರ ಕ್ರಮಿಸಿರೋದು ಎಷ್ಟು ಗೊತ್ತಾ ಈ ವ್ಯೋಮ ನೌಕೆ? 78 crore kilometers. 78 crore. We can't even imagine 78 crore ಅಂದ್ರೆ ಎಷ್ಟಿರ್ಬೋದು ಅಂತ. ಅಷ್ಟು ದೂರವನ್ನ ಕ್ರಮಿಸಿರುವಂತ ಈ ಮಾರ್ಸ್ ಆರ್ಬೈಟರ್ ಮಿಷನ್ 450 ಕೋಟಿ ರೂಪಾಯಿ ಕೆಲಸ ಮಾಡಿದೆ. ನಾನು ಸುಮ್ಮನೆ ಒಂದಿನ ಕೂತ್ಕೊಂಡು ಲೆಕ್ಕ ಹಾಕಿದೆ. 78 crore divided by 450 crore ಅಂತಂದ್ರೆ ಇಟ್ ಕಮ್ಸ್ ಅರೌಂಡ್ 6 rupees per kilometer. ಮೈಸೂರಿನ ಆಟೋ ಡ್ರೈವರ್ 1 ಕಿಲೋಮೀಟರ್ಗೆ ಅಷ್ಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಈ ದೇಶದ ವಿಜ್ಞಾನಿಗಳು ಮಾರ್ಸ್ ಮಿಷನ್ ಸಕ್ಸಸ್ಫುಲ್ ಮಾಡಿದಾರಲ್ಲ, ಕಡಿಮೆ ಅನ್ಕೊಂಡಿದ್ದೀರಿ? ಬಹಳ ಜನರಿಗೆ ಗೊತ್ತಿಲ್ಲದ ಒಂದು ಸಂಗತಿ ಹೇಳ್ತೀನಿ, ಯಾವ ಪತ್ರಿಕೆಗಳು ನೋಟ್ ಮಾಡಲಿಲ್ಲ ಇದನ್ನ. ಈ ಮಾರ್ಸ್ ಆರ್ಬೈಟರ್ ಮಿಷನ್ ಹೆಂಗಿತ್ತು ಅಂತಂದ್ರೆ, ನಾನೊಬ್ಬ ಸೈಂಟಿಸ್ಟ್ ಅನ್ನ ಅವ್ರ ನಡುವೆ ಇನ್ವಾಲ್ವ್ ಆಗಿದ್ದವ್ರು ಒಬ್ಬರು ಕೇಳಿದೆ, ಯಾಕೆ ಇಷ್ಟು ಕಡಿಮೆ ಖರ್ಚಲ್ಲಿ ಮಾಡಿದ್ವಿ ಅಂತ. ನಿಮ್ಗೆ ಗೊತ್ತಿದೆ, 11 km/s ಹೋದ್ರೆ ಮಾತ್ರ ನಾವು ಈ ಗುರುತ್ವಾಕರ್ಷಣ ಶಕ್ತಿ ಮೀರಿ ಹೋಗ್ಬೋದು. ಇಷ್ಟು ಸ್ಪೀಡಲ್ಲಿ ಏನಾದ್ರೂ ಕಳಿಸ್ಬೇಕು ಅಂತಂದ್ರೆ ಅದಕ್ಕೆ ಬೇರೆ 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 ವ್ಯವಸ್ಥೆಗಳಿವೆ. ಇಲ್ಲಿಂದ 78 crore kilometer ಹೋಗ್ಬೇಕು ಅಂದ್ರೆ ಆ ವ್ಯೋಮ ನೌಕೆಗೆ ತುಂಬಬೇಕಾದ ಶಕ್ತಿ ಇದೆಯಲ್ಲ, ಅದು ತುಂಬಾ ತೀವ್ರವಾಗಿರುವಂಥದ್ದು.
ಅದಕ್ಕೆ ನನ್ನ ದೇಶದ ವಿಜ್ಞಾನಿಗಳನ್ನು ಕೇಳಿದೆ, ನೀವೇನ್ ಮಾಡಿದಿರಿ ಅಂತ. ಅವರಂದ್ರು ಚಿಕ್ಕನ್ನಲ್ಲಿ ಆಟ ಆಡ್ತಿದ್ವಲ್ಲ ನೆನಪಿಸ್ಕೊಂಡ್ವಿ ಅಂತ. ನಾನು ಕೇಳಿದೆ, ಏನ್ ಆಟ ಸರ್? ಅವ್ರು ಹೇಳಿದ್ರು, ಚಿಕ್ಕನ್ನಲ್ಲಿ ನಾವು ಹಕ್ಕಿಗಳನ್ನು ಹೊಡಿಲಿಕ್ಕೆ ಅಂತ ಕವಣೆಕಲ್ಲು ಬೀಸ್ತಿದ್ವಿ. ಕವಣೆಕಲ್ಲು ಬೀಸುವಾಗ ಮೊದಲನೇ ರೌಂಡ್ಗಿಂತ ಎರಡನೇ ರೌಂಡ್ ಸ್ಪೀಡ್ ಆಗುತ್ತೆ, ಮೂರನೇ ರೌಂಡ್ ಮತ್ತೂ ಸ್ಪೀಡ್ ಆಗುತ್ತೆ, 5-6 ರೌಂಡ್ ಆದ್ಮೇಲೆ ಆ ಕಲ್ಲು ಎಷ್ಟು ವೇಗವಾಗಿ ಹೋಗುತ್ತೆ ಅಂತಂದ್ರೆ ನಾವು ಅನ್ಕೊಂಡಿರೋ ಡೆಸ್ಟಿನೇಷನ್ ರೀಚ್ ಆಗುತ್ತೆ ಅಂತ. ಅವರಂದ್ರು ಇದೇ ಮೆಥಡ್ ನಾವು ಇಲ್ಲಿ ಉಪಯೋಗಿಸಿದ್ವಿ. ಅಮೆರಿಕ ಡೈರೆಕ್ಟ್ ಆಗಿ ಮಾರ್ಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತು. ನಾವು ಡೈರೆಕ್ಟ್ ಆಗಿ ಕಳಿಸ್ಲಿಲ್ಲ, 5 ಸಲ ಭೂಮಿಯನ್ನು ಸುತ್ತಿಸಿ ಅದ್ರ ವೇಗ ತಂತಾನೇ ಇನ್ಕ್ರೀಸ್ ಆಗುವಂತೆ ಮಾಡಿ ಅದು ಜಂಪ್ ಮಾಡ್ತು. ಆಗ ನಾವು ಯಾರು ಹಿಡಿಬೇಕಾಗಿ ಬರ್ಲಿಲ್ಲ, ಮಾರ್ಸ್ ಹತ್ರಕ್ಕೆ ಹೋಗ್ಬಿಡ್ತು ಅಂತ. ಏನ್ ಕಾನ್ಸೆಪ್ಟ್ ನೋಡ್ರಿ. ಚಿಕ್ಕನ್ನಲ್ಲಿ ಆಡ್ತಾ ಇದ್ದ ಒಂದು ಆಟ ಕೂಡ ನನ್ನ ವಿಜ್ಞಾನಿಗಳನ್ನ ಪ್ರೇರೇಪಿಸಬಲ್ಲದು ಅಂತಂದ್ರೆ ಯಾವುದನ್ನ ಯಾಕೆ ಮರಿತೀರಿ? ನಿಮ್ಮನ್ನು ಯಾವುದು ಟ್ರಿಗರ್ ಮಾಡುತ್ತೆ ಅಂತ ಯೋಚನೆ ಮಾಡಿ. ಎರಡನೇ ಸಂಗತಿ ಬಹಳ ಜನರಿಗೆ ಗೊತ್ತಿಲ್ಲ. ಈ ಮಾರ್ಸ್ ಆರ್ಬಿಟರ್ ಮಿಷನ್ ನಲ್ಲಿ ವ್ಯೋಮನೌಕೆ ಹೋಗುತ್ತಲ್ಲ, ಹೋಗಬೇಕಾದ್ರೆ ಅನೇಕ ತಿಂಗಳುಗಳ ಕಾಲ, ಕೆಲವು ದಿನಗಳ ಕಾಲ ಅಟ್ಲೀಸ್ಟ್ ಇದು ನಮ್ಗೆ ಯಾವುದೇ ರ್ಯಾಡಾರ್ಗೂ ಸಿಗಲ್ಲ. ಆ ತರದ ಪರಿಸ್ಥಿತಿ ಇರುತ್ತೆ. ಆ ಹೊತ್ತಿನಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೈ ಚೆಲ್ಲಿ ಕೂತ್ ಬಿಡ್ತವೆ. ಆಗ್ಲೇ ಅನೇಕರಿಗೆ ತಪ್ಪು ಹೋಗ್ಬಿಡೋದು ಅದು. ಆದ್ರೆ ಈ ದೇಶ ಏನ್ ಮಾಡ್ತು ಗೊತ್ತೇನು? 2 ಹಡಗುಗಳನ್ನ ಸಮುದ್ರಕ್ಕೆ ಕಳಿಸ್ಕೊಡ್ತು. ಸಮುದ್ರದ ನಡುವೆ 2 ಹಡಗುಗಳನ್ನು ನಿಲ್ಲಿಸ್ತು. ಒಂದು ಯಮುನಾ, ಮತ್ತೊಂದೇನೋ ಹೆಸರಿಟ್ಟಿದ್ರು. 2 ಹಡಗುಗಳೋಗಿ ಸಮುದ್ರದಲ್ಲಿ ನಿಂತ್ಕೊಂಡು ಸಮುದ್ರದಿಂದ ಟ್ರ್ಯಾಕ್ ಮಾಡ್ಲಿಕ್ಕೆ ಕೂತ್ಕೊಳ್ತು. ಜಗತ್ತಿನ ವಿಜ್ಞಾನಿಗಳೆಲ್ಲ ನಕ್ಕು ಸಮುದ್ರ ಎಷ್ಟು ಅಲಗಾಡ್ತಿರುತ್ತೆ, ಸಮುದ್ರದಲ್ಲಿ ನಿಂತ್ಕೊಂಡು ಈ ಲಾಜಿಸ್ಟಿಕ್ಸ್ ಅನ್ನು ಬಳಕೊಂಡು ನೀವು ಟ್ರ್ಯಾಕ್ ಮಾಡ್ತೀನಿ ಅಂತೀರಿ, ಮೂರ್ಖತನ ಇದು ಅಂತ. ನನ್ನ ವಿಜ್ಞಾನಿಗಳು ಹೇಳಿದ್ರು, ಪರವಾಗಿಲ್ಲಪ್ಪ, ಮೂರ್ಖತನ ಮೊದಲು ನಾವೇ ಮಾಡ್ತೀವಿ, ಸಕ್ಸಸ್ಫುಲ್ ಆದ್ರೆ ನೀವು ಅನುಸರಿಸಿ ಅಂದ್ರು. ಮಜಾ ಏನ್ ಗೊತ್ತೇನು? ಆ ಭಾರತವನ್ನ ಯಾವುದನ್ನ ಮೂರ್ಖತನ ಅಂತ ಕರೆದಿದ್ರು ಅದು ಸಕ್ಸಸ್ಫುಲ್ ಆಯ್ತು. ಈಗ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ, ಈಗ ನಮ್ಮ ಮಾರ್ಸ್ ಆರ್ಬಿಟರ್ ಮಿಷನ್ ಸಕ್ಸಸ್ಫುಲ್ ಆಗುತ್ತೆ. ಯಾಕೆಂದ್ರೆ ಆ ಹಂತದಲ್ಲಿ ಕೆಲಸ ಮಾಡೋದು ಹೇಗೆ ಅನ್ನೋದು ಈಗ ನಮಗೂ ಗೊತ್ತಾಗಿದೆ ಅಂತ. ಮೊದಲಿಗೆ ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದು ನನ್ನ ದೇಶ ರೀ. ಕಡಿಮೆ ಅನ್ಕೊಂಡಿದ್ದೀರಾ ಇದನ್ನ? ಈ ಯೋಚನೆ ಮಾಡಿದ್ದೀರಾ? ಇದರ ಸೆಕೆಂಡ್ ಪಾರ್ಟ್ ಏನ್ ಗೊತ್ತೇನು? ನಾವು ಎಲೈಟ್ ಕ್ಲಬ್ಗೆ ಜಾಯ್ನ್ ಆಗಿದ್ದೀವಿ. ಈಗ ಜಗತ್ತಿನ ಎಲೈಟ್ ಕ್ಲಬ್ ಅಂತ ಒಂದಿದೆ, ಅದ್ರಲ್ಲಿ 3 ರಾಷ್ಟ್ರ ಇದೆ. ಈ ಎಲೈಟ್ ಕ್ಲಬ್ ನ ಸೈಂಟಿಸ್ಟ್ಗಳಲ್ಲಿ 4ನೇ ರಾಷ್ಟ್ರವಾಗಿ ನಾವು ಸೇರ್ಕೊಂಡಿದ್ದೀವಿ. ನ್ಯೂಯಾರ್ಕ್ ಟೈಮ್ಸ್ ಅನ್ನೋ ಪತ್ರಿಕೆ ಆ ಎಲೈಟ್ ಕ್ಲಬ್ಗೆ ಜಾಯ್ನ್ ಆಗಿದ್ದೀರ ನಮ್ಮ ಬಗ್ಗೆ ಒಂದು ಕಾರ್ಟೂನ್ ಪ್ರಕಟಿಸಿತು. ಈ ಕಾರ್ಟೂನ್ ಅಲ್ಲಿ ಏನ್ ಬರೆದಿತ್ತು ಗೊತ್ತೇನು? ಎಲೈಟ್ ಕ್ಲಬ್ ನಲ್ಲಿ ಭಾರತೀಯರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ ಬೇರೆ ಬೇರೆ ರಾಷ್ಟ್ರಗಳ ಸೈಂಟಿಸ್ಟ್ ಜೊತೆಗೆ. ಹೊರಗಡೆ ಒಬ್ಬ ರೈತ ಹರಿದೋಗಿರೋ ಬಟ್ಟೆ ಹಾಕೊಂಡು ಒಂದು ದನ ಹಿಡ್ಕೊಂಡು ಬಂದು ಬಾಗಿಲು ಬಡಿತಿದ್ದಾನೆ. ಅರ್ಥಾತ್ ಭಾರತೀಯರು ಇನ್ನು ದರಿದ್ರರು, ಭಾರತೀಯರು ಯೂಸ್ಲೆಸ್ ಫೆಲೋಗಳು, ಈ ಸೈಂಟಿಸ್ಟ್ಗಳು ಹೋಗಿದ್ದೀವಿ ಅಂತ ಬಹಳ ಖುಷಿ ಪಡ್ತಿದ್ದಾರೆ, ಏನು ಉಪಯೋಗ ಇಲ್ಲದ್ದು ಅಂತ. ಇಡೀ ಜಗತ್ತು ಹೇಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತು ಅಂದ್ರೆ, ಫಾರ್ ದ ಫಸ್ಟ್ ಟೈಮ್ ನ್ಯೂಯಾರ್ಕ್ ಟೈಮ್ಸ್ ಭಾರತವನ್ನ ಕ್ಷಮೆ ಕೋರಿ, ಇನ್ನು ಮುಂದೆ ಹಿಂಗಾಗಲ್ಲ, ದಯವಿಟ್ಟು ಕ್ಷಮಿಸಿ, ಭಾರತವನ್ನ ಕೆಟ್ಟ ದೃಷ್ಟಿ ನೋಡಿದ್ ನಮ್ ತಪ್ಪಾಯ್ತು ಅಂತ ನನ್ನ ದೇಶ ಕ್ಷಮೆ ಕೇಳೋ ಮಟ್ಟಿಗೆ ಭಾರತ ಇದೆ ರೀ. ಇವತ್ತು ಯಾಕೆ ತಲೆ ತೆಗೆದುಕೊಂಡು ಕೂತಿರ್ತೀರಾ? ಇವತ್ತು ಭಾರತ ಆರ್ಡಿನರಿ ರಾಷ್ಟ್ರ ಅಲ್ಲ, ಇವತ್ತು ಭಾರತ ಜಗದ್ಗುರುವಾಗಿ ನಿಲ್ಲುವಂತ ರಾಷ್ಟ್ರ. ನೀವು ಯಾವತ್ತಾದ್ರೂ ಕಡಿಮೆ ಥಿಂಕ್ ಮಾಡಿದ್ರಿ ಅಂದ್ರೆ, ಚಿಕ್ಕ ಕಲ್ಪನೆಗಳನ್ನ ಇಟ್ಕೊಂಡು ಬದುಕಿದ್ದೀರಿ ಅಂತಂದ್ರೆ ನೀವು ಈ ದೇಶಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತ. ಮಿತ್ರರೇ, ಚಿಕ್ಕ ಕಲ್ಪನೆ ಇಟ್ಕೊಂಡು ಬದುಕಬೇಕಾದವ್ರು ನಾವಲ್ಲ, ದೊಡ್ಡ ಕಲ್ಪನೆಯನ್ನ ಸಾಕಾರ ಮಾಡ್ಲಿಕ್ಕೋಸ್ಕರ ನಾವಿರುವಂತವ್ರು. ಈ ಕಲ್ಪನೆಗಳನ್ನ ಗುರುತಿಸಿಕೊಳ್ಳಿ, ನಿಮ್ ನಡುವೆ ಈ ಕಲ್ಪನೆಗಳನ್ನ ಸಾಕಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಈ ಕಲ್ಪನೆಗಳನ್ನ ಸಾಕಾರ ಮಾಡ್ಕೊಂಡು ಹೊರಗೆ ಬನ್ನಿ. ನೀವು ಯಾವ ಇನ್ನೋವೇಷನ್ ಮಾಡಬೇಕು ಅಂತ ಹೊರಡ್ತಿರೋ ಅದ್ರ ಜೊತೆಗೆ ಐ ಪ್ರಾಮಿಸ್ ಯು, ಯುವ ಬ್ರಿಗೇಡ್ ನಿಮ್ ಜೊತೆ ನಿಂತಿರುತ್ತೆ. ನಾನು ಖಂಡಿತವಾಗಿ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಸುಹಾಸ್ ಜೊತೆ ಮಾತನಾಡ್ಕೊಂಡು ಬಂದಿದ್ದೀನಿ. ಅದೇ ಗ್ಲೋಬಲ್ ಇನ್ ಕಾರ್ಪೊರೇಷನ್ ಆ CEO ಅಂತ ಯಾರು ಹೇಳ್ತಾರೆ, ದೊಡ್ಡ ಕಂಪನಿಯ ಓನರ್ ಆತ, ಅವನ ಜೊತೆ ಮಾತಾಡ್ಕೊಂಡ್ ಬಂದಿದ್ದೀವಿ. ಫ್ಲಿಪ್ಕಾರ್ಟ್ ನ ಓನರ್ CEO ಜೊತೆ ಮಾತಾಡ್ಕೊಂಡ್ ಬಂದಿದ್ದೀವಿ. ಸ್ಯಾಪ್ ನ CEO ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಕೇಳಿದ ನಂತರ ನಮ್ಮೆಲ್ಲರ ಕಲ್ಪನೆ ಒಂದೇ ಒಂದಿತ್ತು, ಈ ದೇಶವನ್ನ ಬರೀ ಉದ್ಯೋಗ ಮಾಡುವವರ ರಾಷ್ಟ್ರ ಅಲ್ಲ, ಅಮೆರಿಕ ಯುರೋಪ್ಗಳಿಗೆ ಸರಿಸಮವಾಗಿ ಪೇಟೆಂಟ್ಗಳನ್ನ ತಯಾರು ಮಾಡಬಲ್ಲಂತ ಯಂಗ್ ಬ್ರೈನ್ಗಳನ್ನ ಭಾರತದಲ್ಲಿ ತಯಾರು ಮಾಡಬೇಕು ಅಂತ. ಒಂದು ಪೇಟೆಂಟ್ ಸೆಲ್ ಅನ್ನ ನಾವು ಮೈಸೂರಿನಲ್ಲಿ ಶುರು ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದೀವಿ. ನಿಮ್ ಇನ್ನೋವೇಟಿವ್ ಐಡಿಯಾ ತಗೊಂಡು ಬನ್ನಿ. ಈ ಇನ್ನೋವೇಟಿವ್ ಐಡಿಯಾನ ಕಂಪನಿಗಳು ಪರಾಮರ್ಶಿಸ್ತವೆ. ಈ ಇನ್ನೋವೇಟಿವ್ ಐಡಿಯಾ ಸಕ್ಸಸ್ಫುಲ್ ಆಗುತ್ತೆ ಅನ್ಸಿದ್ರೆ ನಿಮಗೆ ಪೇಟೆಂಟ್ ಕೊಡಿಸೋದ್ರಿಂದ ಹಿಡಿದು ಈ ಇನ್ನೋವೇಟಿವ್ ಐಡಿಯಾನ ಕಂಪನಿ ಮಾಡೋವರೆಗೂ ಎಲ್ಲ ಸಹಾಯ ಮಾಡ್ಲಿಕ್ಕೂ ಈ ದೇಶದ ಅನೇಕ ಪ್ರಮುಖರು ತಯಾರಾಗಿದ್ದಾರೆ. ತಯಾರಾಗಿರೋರ್ನ ನಿಮ್ ಜೊತೆ ಜೋಡಿಸುವಂತ ಕೆಲಸಕ್ಕೆ ನಾವು ಸಿದ್ಧರಾಗಿದ್ದೀವಿ. ಮತ್ತೆ ಯಾಕೆ ಸುಮ್ಮನಿರ್ತೀರಾ? ಪುಸ್ತಕಗಳಿಂದ ಹೊರಗೆ ಬನ್ನಿ. ನೀವು ಯಾವತ್ತು ಅತ್ಯಂತ ದೊಡ್ಡದನ್ನು ಯೋಚನೆ ಮಾಡ್ತೀರಲ್ಲ, ಅವತ್ತು ಪುಸ್ತಕ ತುಂಬಾ ಚಿಕ್ಕದು ಅಂತ ಅನ್ಸುತ್ತೆ. ನಾವು ಪುಸ್ತಕವನ್ನೇ ನೋಡಿ 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 ಇದೇ ದೊಡ್ಡದು ಅಂತ ತಿಳ್ಕೊಂಡಿದ್ದೀವಿ. ಅದನ್ನ ನೆನ್ಪಿಟ್ಕೊಳ್ಳಿ, ಇದಕ್ಕಿಂತ ದೊಡ್ಡದನ್ನು ಆಲೋಚನೆ ಮಾಡ್ಲಿಕ್ಕೆ ಹೋದಾಗ ನಮ್ಮ ಸಿಲೆಬಸ್ ಎಷ್ಟು ಚಿಕ್ಕದಾಗಿದೆಯಪ್ಪ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಯಾವತ್ತೂ ಹಂಗೆ ನೀವು ದೊಡ್ಡದನ್ನ ನಿಮ್ದಾಗಿಸ್ಕೊಂಡ್ರೆ ತುಂಬಾ ಚಿಕ್ಕದು ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ನನ್ಗೆ ಬಹಳ ಚೆನ್ನಾಗಿ ನೆನಪಿದೆ, ನಾನು ಮನೆಗಳಿಗೆ ಓಡಾಟಕ್ಕೆ ನೆಕ್ಸ್ಟ್ ಪ್ರೋಗ್ರಾಮ್ ತಯಾರಿ ಅಂತಿದ್ದಾರೆ.
ಫೈನ್, ಐ ಟೇಕ್ 1, 2 or 3 minutes. ಇದಾದ್ಮೇಲೆ ಒಂದು 5-10 ನಿಮಿಷ ಇಂಟ್ರಾಕ್ಷನ್ ಮಾಡೋಣ. ವಿಲ್ ಜಸ್ಟ್ ಎಂಡ್ ಅಪ್. ನಾನು ಮನೆಗೆ ಹೋಗೋದು ತುಂಬಾ ಕಡಿಮೆ ಈ ಓಡಾಟದಲ್ಲಿ. ನಾನು ಆರಂಭದಲ್ಲಿ ನಮ್ಮಮ್ಮ ಒಂದಿನ ಫೋನ್ ಮಾಡಿ ನನಗೆ ಹೇಳಿದ್ರು, 3 ದಿನ ಆಯ್ತು ನಲ್ಲಿ ನೀರು ಬಂದು ನೀನು ಬರಲೇ ಇಲ್ವಲ್ಲ ಇನ್ನು ಮನೆಗೆ ಅಂತ. ಅಂದ್ರೆ ಬರಲಿಲ್ಲ ಅಂದ್ರೆ ನಮ್ ಕತೆ ಏನಾಗ್ಬಿಡುತ್ತೆ ಅಂತ. ಇನ್ಫ್ಯಾಕ್ಟ್ ಆಗ ನಾನು ಆಂಧ್ರಕ್ಕೆ ಹೊರಟಿದ್ದೆ, ರಾಜೀವ್ ದೀಕ್ಷಿತರ ಜೊತೆ ಇದ್ದೆ. ನಾನು ನಮ್ಮ ಅಮ್ಮಗೆ ಹೇಳಿದೆ, ನೋಡಮ್ಮ ಆಂಧ್ರಕ್ಕೆ ಹೊರಟಿದ್ದೀನಿ, ಆಂಧ್ರದಲ್ಲಿ ರೈತರು 3 ತಿಂಗಳಿಂದ ನೀರಿಲ್ಲದೆ 300 ಜನ ರೈತರು ವಿದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನಾನು ಅಲ್ಲಿಗೆ ಹೋಗ್ಲೋ ಇಲ್ಲಿಗೆ ಬರ್ಲೋ ಅಂತ ಕೇಳಿದೆ. ನಮ್ಮಮ್ಮ ಏನಂದ್ರೆ ಗೊತ್ತೋ, ಅಯ್ಯಪ್ಪ 3 ತಿಂಗಳು ನೀರು ಸಿಗ್ಲಿಲ್ವಂತ ಅವ್ರಿಗೆ, ಅಲ್ಲಿಗೆ ಹೋಗಪ್ಪ, ಅವ್ರ ಮನೆಯವ್ರಿಗೆ ಏನಾದ್ರು ಒಳ್ಳೆ ಮಾತು ಹೇಳ್ಬಾ, ನನಗೆ ನಾಳೆ ನೀರು ಬರುತ್ತೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ರು ನಮ್ಮಮ್ಮ. ನನಗೆ ಆಗೋದು ಕರೆಕ್ಟ್ ಅಲ್ಲ, 3 ತಿಂಗಳು ನೀರು ಬರಲ್ಲ ಅಂತ ಕೇಳಿದ ತಕ್ಷಣ 3 ದಿನ ನೀರು ಬರದಿರೋದು ಎಷ್ಟು ಚಿಕ್ಕದಪ್ಪ ಅಂತ ಅನ್ನಿಸ್ತು. ಯಾವಾಗ್ಲೂ ಹಂಗೆ ದೊಡ್ಡ ಪ್ರಾಬ್ಲಮ್ ನೀವು ಗಮನಿಸಿದ್ರೆ ನಿಮ್ ಪ್ರಾಬ್ಲಮ್ ಎಷ್ಟು ಚಿಕ್ಕದು ಅಂತ ಅನಿಸ್ಬಿಡುತ್ತೆ. ನಾವು ಸಿಲೆಬಸ್ ನಡುವೆ ಎಷ್ಟು ಮುಳುಗೋಗ್ಬಿಟ್ಟಿದೀವಿ ಅಂತಂದ್ರೆ ನಮ್ ಸಿಲೆಬಸ್ ಭಾರಿ ದೊಡ್ಡ ಭಾರ ಅಂತ ಅನ್ಸುತ್ತೆ. ಸ್ವಲ್ಪ ಇನ್ನೋವೇಷನ್ ಕಡೆ ಗಮನ ಕೊಡಿ, ಅಂತರ್ಮುಖಿಯಾಗಿ ನಿಮ್ ಒಳಗಿರುವಂತ ಇನ್ನೋವೇಟಿವ್ ಐಡಿಯಾಸ್ ನ ತಗೊಂಡ್ ಬನ್ನಿ. ಈ ಇನ್ನೋವೇಟಿವ್ ಐಡಿಯಾಸ್ ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ನನಗೆ ಬಹಳ ಆಸೆ ಇದೆ, ಈ ಕಾಲೇಜಿನಿಂದ ನೀವು ಹೊರಗೆ ಹೋಗ್ಬೇಕಾದ್ರೆ 4 ವರ್ಷ ಆಯ್ತು, ಬಹುಶಃ ಇಲ್ಲಿಂದ ಮುಂದಿನ 4-5 ವರ್ಷಗಳಲ್ಲಿ ಈ ಕಾಲೇಜ್ 8-10 ಪೇಟೆಂಟ್ಗಳನ್ನಾದ್ರೂ ತಗೊಂಡಿರುವಂತ ಹುಡುಗರು ನಮ್ಮ ನಡುವೆ ಇದ್ರು ಅಂತ ಯಾವಾಗ ಹೇಳ್ಕೊಳ್ತಾರಲ್ಲ, ಆಗ ಕಾಲೇಜಿನ ಸಾಧನೆ ಶುರುವಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು. ಅಂಡ್ ಐ ಬಿಲೀವ್ ನಿಮ್ಮೆಲ್ಲರಲ್ಲೂ ಆ ಥರದೊಂದು ಸಾಮರ್ಥ್ಯ ಇದೆ. ಯಾರೂ ಸಾಮರ್ಥ್ಯಹೀನರಲ್ಲ, ನಿಮ್ಮೆಲ್ಲರಲ್ಲೂ ಆ ಸಾಮರ್ಥ್ಯ ಇರೋದ್ರಿಂದಾನೇ ನೀವು ಈ ಥರದ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಯೋಚನೆ ಮಾಡಿ, ನಿಮ್ಮೊಳಗಿರುವಂತ ಅದ್ಭುತವಾದ ಐಡಿಯಾಸ್ಗಳನ್ನ ಹೊರಗೆ ತಗೊಂಡು ಬನ್ನಿ. ಹವೆವರ್ ಯುವಾ ಬ್ರಿಗೇಡ್ ಇಸ್ ವಿತ್ ಯು. ಯುವಾ ಬ್ರಿಗೇಡ್ ನ ಟೀಮ್ ಮೆಂಬರ್ಸ್ ಜೊತೆ ಯಾವಾಗಲೂ ಇರ್ತಾರೆ. ನಾವು ನೀವು ಸೇರೋಣ, ಒಂದು ಬಲಾಢ್ಯವಾದ ರಾಷ್ಟ್ರ ಕಟ್ಟೋಣ. ಇಡೀ ಜಗತ್ತು ಬೆಕ್ಕಸ ಬೆರಗಾಗಿ ನೋಡ್ತಾ ಇರುವಂತ ಶ್ರೇಷ್ಠ ರಾಷ್ಟ್ರವನ್ನ ಜಗತ್ತಿಗೆ